ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಯಾವುದೇ ಥರದ ಜನ ಬಂದರೂ ಅವ್ರಿಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ಕೊಡ್ತೀವಿ. ಯಾವುದೇ ಒಂದು ನಾರ್ತ್ ಇಂಡಿಯನ್ ಐಟಮ್ ಆಗಲಿ, ಚೈನೀಸ್ ಐಟಮ್ ಆಗಲಿ ಇಲ್ಲ ನಮ್ಮಲ್ಲಿ. ಇವಾಗ ಒಂದು 20 ಬ್ರಾಂಚ್ ಅಷ್ಟು ಇದೆ ಸರ್. 20 ಬ್ರಾಂಚು ಇಡೀ ಕರ್ನಾಟಕದಾದ್ಯಂತ ಈಗ ಸದ್ಯಕ್ಕೆ. ಮುಂಚೆ ಜಾಸ್ತಿ ಇತ್ತು, ಈ ಕೋವಿಡ್ ಇಂದ ಸ್ವಲ್ಪ ಕಮ್ಮಿ. ಮುಂಚೆ ಇನ್ನೂ ಜಾಸ್ತಿ ಇದ್ವು. ಹೌದು ಸರ್, 40 ಚಿಲ್ಲರೆ ಇತ್ತು. ಈ ಹೋಟ್ಲುಗಳಲ್ಲಾದರೆ ಒಂದು ಅಂದಾಜು ಇಷ್ಟೇ ಇರ್ತದೆ. ಅವ್ರದ್ದು ಒಂದು ಡೈಲಿ ಕ್ಯಾಲ್ಕುಲೇಷನ್ ಇರುತ್ತೆ. ನಮ್ದು ಹೈವೇಲಿ ಹಂಗಲ್ಲ. 10 ಜನ ಬರ್ಬೋದು, 100 ಜನ ಬರ್ಬೋದು, 1000 ಜನ ಬರ್ಬೋದು. 10ರಿಂದ 1000 ಜನಕ್ಕೂ ನಾವು ಪ್ರಿಪೇರ್ ಮಾಡ್ಕೊತೀವಿ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? 60ರಿಂದ 65 ಜನ ಇದ್ದಾರೆ. 65 ಜನ ಕೆಲಸ ಮಾಡ್ತಾರೆ. ಈಗ ವಿಡಿಯೋ ನೋಡ್ತಿರೋರು ಯಾರಿಗಾದ್ರೂ ಕೆಲಸ ಬೇಕಂದ್ರೆ ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ? ಅವೈಲೇಬಲ್ ಇದೆ. ಏನ್ ಅವರು ಕಿಚನ್ ಕೆಲಸ ಏನೋ ಇದ್ದವರು ಟ್ರೈನಿಂಗ್ ಇಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ನಾವು ಟ್ರೈನ್ ಮಾಡ್ತೀವಿ. ಒಂದು ವೇಟರ್ ಕೆಲಸ, ಸಪ್ಲೈ ಕೆಲಸ ಮಾಡೋರು ಇದ್ರಬಹುದು. ಮತ್ತೆ ಎಲ್ಲ ಪ್ರತಿಯೊಂದು ಕೆಲಸಕ್ಕೆ ಯಾವುದೇ ಕೆಲಸಕ್ಕೆ ಬೇಕಾದ್ರೂ ಬಂದ್ರೆ ನಾವು ತಗೋತೀವಿ ಅಂತ ತೊಂದರೆ ಇಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಈ ಕತೆ ನೀವು ಕೇಳ್ಬೇಕ್ರಿ, ಅದ್ಭುತವಾಗಿದೆ. ಯಾರು ಕೇಳಿಲ್ಲ ಹೇಳ್ರಿ. ಸಣ್ಣವರಿದ್ದಾಗಿಂದ ಎಲ್ಲ ಜನ್ರೇಷನ್, ಸುಮಾರು 4 ತಲೆಮಾರುಗಳು ಈ ಕತೆ ಕೇಳಿರ್ತೀರಿ ನೀವು. ಬೇರೆ ಯಾವುದು ಇಲ್ಲ. ಕಾಮತ್ ಹೋಟೆಲ್ ಅಂತ ಹೇಳಿ ಯಾವ ಊರಾಗಿಲ್ಲ ಹೇಳ್ರಿ. ಕಾಮತ್ ಹೋಟೆಲ್ ದೋಸೆ ತಿಂದು ಬೆಳೆದವ್ರು ನಾವೆಲ್ಲ. ಕಾಮತ್ತನ್ನು ಹುಟ್ಟು ಹಾಕಿದ್ದು ಸ್ಥಾಪಕರು ರಂಗಪ್ಪ ಕಾಮತ್ ಅಂತ. ಇವ್ರು ಹೋಟೆಲ್ ಹೆಂಗೆ ಶುರು ಮಾಡಿದರು ಅಂತ ಹೇಳಿದರೆ, ಹುಬ್ಬಳ್ಳಿಯ ಒಂದು ರೈಲ್ವೆ ಬೋಗಿನ ಬಾಡಿಗೆಗೆ ಪಡೆದು ಅದೇ ರೈಲ್ವೆ ಸ್ಟೇಷನ್ ಮುಂದೆ ಹೋಟೆಲ್ ನಡೆಸ್ತಿದ್ರಂತೆ. ಅದನ್ನು ಕೇಳಿ ನಿಜಕ್ಕೂ ನನಗಂತೂ ಸೋಜಿಗೆ ಆಯಿತು. ಇವತ್ತು ಆ ರೈಲ್ವೆ ಬೋಗಿ ಆಮೇಲೆ ಖರೀದಿ ಮಾಡಿದ್ರಂತೆ ಅದನ್ನು. ಇವತ್ತು ಕೂಡ ಆ ರೈಲ್ವೆ ಬೋಗಿ ಕಾಮತ್ ಹೋಟೆಲ್ ಹುಬ್ಬಳ್ಳಿಯಲ್ಲಿ ನಿಮಗೆ ಪ್ರದರ್ಶನಕ್ಕೋಸ್ಕರ ಇಟ್ಟಿದ್ದಾರೆ. ಹಾಗಾಗಿ ಆ ರೈಲ್ವೆ ಬೋಗಿ ನಿಮಗೆ ಸಿಗುತ್ತೆ. ಆ ರೈಲ್ವೆ ಬೋಗಿಯಲ್ಲಿ ಸೀಟ್ ಇರುತ್ತಲ್ಲ, ಅದರಲ್ಲಿ ಮನೆಯಲ್ಲಿ ಇವರು ತಿಂಡಿ ಊಟ ಮಾಡಿಕೊಂಡು ಬಡಿಸಿ ಫೇಮಸ್ ಮಾಡ್ತಕ್ಕಂಥವರು. ಅವರು ಸುಮಾರು 40 ಬ್ರಾಂಚ್ಗಳು ಇವತ್ತು ಆ ಹೋಟೆಲ್ ನಡೀತಾ ಇದೆ. ನನ್ನ ಹಿಂದೆ ನೋಡ್ತಿರ್ಬೋದು ಕಾಮತ್ ಯಾತ್ರಿ ನಿವಾಸದ ವಿಶೇಷ ಏನು ಅಂತ ಹೇಳಿದರೆ, ಬರೀ ಅವರು ಫುಡ್ ಕೊಡೋದಿಲ್ಲ, ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿನ ಕಟ್ಟಿಕೊಡ್ತಾರೆ, ಆಹಾರ ಸಂಸ್ಕೃತಿ ಕಟ್ಟಿಕೊಡ್ತಾರೆ. ಆಮೇಲೆ ಹಳೆಯ ನೆನಪುಗಳನ್ನು ಮಾಸಿ ಹೋಗದಂತೆ ಕಟ್ಟಿ ಇಟ್ಟಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕದ ದೇಸಿಯ ಸೊಗಡಿನ ಊಟ ಇಲ್ಲಿ ಸಿಗುತ್ತೆ. ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಹೋಳಿಗೆ, ಥರದ ಪಲ್ಯಗಳು. ಬದನೆಕಾಯಿ ಪಲ್ಯ ಅಂತೂ ಅದ್ಭುತ. ಅದು ಇಲ್ದಂಗೆ ನಮ್ಮ ಊಟ ಇಲ್ಲಿ ಇದಾಗತ್ತೆ ಹೇಳ್ರಿ, ಅಂಥ ಊಟ ಸಿಗುತ್ತಿಲ್ಲಿ. ಬನ್ನಿ, ನಾನೇನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ನನಗೂ ಕೂಡ ಬಾಯಲ್ಲಿ ಚುಳು ನೀರು ಬರ್ತಾ ಇದೆ. ಆ ಹೋಟೆಲ್ ಪರಿಚಯ ಮಾಡಿಸ್ತೀನಿ, ಹಾಗೂ ಅದರ ಇತಿಹಾಸನ ತಮಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ, ಈ ಕಾಮತ್ ಲೋಕರುಚಿ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರಿ. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಬಾಬು ಭಟ್ ಅಂತೇಳಿ ಕಾಮತ್ ಯಾತ್ರಿ ನಿವಾಸ ಸೀನಿಯರ್ ಮ್ಯಾನೇಜರ್ ಇದ್ದೇನೆ. ಸೀನಿಯರ್ ಮ್ಯಾನೇಜರ್? ಹೌದು ಸರ್. ಎಷ್ಟು ವರ್ಷಗಳ ಕಾಲ ಸೇವೆ ಸರ್ ತಮ್ಮದಿಲ್ಲಿ? ಸರ್, ನಾನು ಒಂದು 20 ವರ್ಷ ಇವ್ರ ಹತ್ರ ಸಲ್ಲಿಸಿದ್ದೀನಿ. ಇನ್ನು ಒಂದು 23 ವರ್ಷ ಬೇರೆಯವ್ರ ಹತ್ರ ಸಲ್ಲಿಸಿದ್ದೀನಿ. ಅಮೋಘವಾದ 43 ವರ್ಷ ಹೋಟೆಲ್ ಫೀಲ್ಡಲ್ಲಿದ್ದೀರಿ. ಹೌದು ಸರ್. ಅದ್ಭುತ. ನೀವು ಸಿಕ್ಕಿದ್ದು ನಮ್ಮ ಭಾಗ್ಯ. ಅದರ ಎಲ್ಲ ಧಾರೆನ ನಮ್ಮ ಪ್ರೇಕ್ಷಕರಿಗೆ ಎರಿಬೋದು ನೀವು ಇವತ್ತು. ಖಂಡಿತ. ಯಾಕಂದರೆ ನಮ್ಮ ಬದುಕಿನ ಬುತ್ತಿ ಆಶಯ ಏನಂದರೆ ಸರ್, ಆಹಾರ ಸಿಗುತ್ತೆ, ಎಲ್ಲವೂ ಸಿಗುತ್ತೆ, ಹೊತ್ತೊತ್ತಿಗೆ ಬರ್ತೀವಿ, ಊಟ ಮಾಡಿ ಹಾಕ್ತೀರಿ. ಎಲ್ಲ ಹೋಟೆಲ್ನವರು ಸೇರಿ, ಬರೀ ನಿಮ್ಮದೊಂದೇ ಅಂತಲ್ಲ. ನನಗೆ ನಮ್ಮ ಪೀಳಿಗೆಗೆ ಇತಿಹಾಸ ಗೊತ್ತಾಗಬೇಕು ಸರ್. ಈಗ ಅದಕ್ಕೆ ಕಾಮತ್ ಅನ್ನೋದು ಹೇಗೆ ಸರ್? ಇದು ಕಾಮತ್ ಅನ್ನೋದು ಯಾವಾಗ? ಕಾಮತ್ ಅನ್ನೋದು ಶೇಷಗಿರಿ ಕಾಮತ್ ಅವರು ಗ್ರೂಪ್. ಇದು ಅವರ ಶೇಷಗಿರಿ ಕಾಮತ್ ಅವರು. ಹೌದು ಸರ್. ಅವರಿಗೆ 4 ಜನ ಗಂಡು ಮಕ್ಕಳು. ಅದರಲ್ಲಿ ಇವರು ಅನಂತರಾಯ್ ಕಾಮತ್ ಅಂತೇಳಿ ಅವರು ಕಾಮತ್ ಯಾತ್ರಿ ನಿವಾಸ ಒಂದು ಸಂಸ್ಥೆನ ಹುಟ್ಟು ಹಾಕಿದ್ರು. ಅನಂತರಾಯ್ ಕಾಮತ್ ಅನ್ನೋರು. ಹೌದು. ಕಾಮತ್ ಯಾತ್ರಿ ನಿವಾಸ ಅಂತೇಳಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಒಂದು ಹೋಟೆಲ್ ಉದ್ಯಮವನ್ನು ಸ್ಟಾರ್ಟ್ ಮಾಡಿದರು. ಲಾಡ್ಜಿಂಗು, ಬೋರ್ಡಿಂಗು, ರೆಸ್ಟೋರೆಂಟು, IT ಕಂಪ್ನಿಗೆ ಇದನ್ನೆಲ್ಲ ಅವರು ಭಾಳ ವಿಜೃಂಭಣೆಯಿಂದ ಇದು ಮಾಡಿದರು. ತುಂಬ ವರ್ಷ, ಒಂದು 30-35 ವರ್ಷದ ತನಕ ಅವರು ಆ ಫೀಲ್ಡನ್ನು ಮುಂದುವರ್ಸ್ಕೊಂಡು ಬಂದರು. ಇವಾಗ ಅವ್ರ ಮಗ ನಾರಾಯಣ್ ಕಾಮತ್ ಅವರು MD ಆಗಿದ್ದಾರೆ. ಅವ್ರು ನಡೆಸ್ಕೊಂಡು ಒಟ್ಟು ಎಷ್ಟು ಬ್ರಾಂಚ್ಗಳಿದೆ ಸರ್? ಇವಾಗ ಒಂದು 20 ಬ್ರಾಂಚ್ ಅಷ್ಟು ಇದೆ ಸರ್. 20 ಬ್ರಾಂಚು ಇಡೀ ಕರ್ನಾಟಕದಾದ್ಯಂತ ಈಗ ಸದ್ಯಕ್ಕೆ. ಮುಂಚೆ ಜಾಸ್ತಿ ಇತ್ತು, ಈ ಕೋವಿಡ್ ಇಂದ ಸ್ವಲ್ಪ ಕಮ್ಮಿ. ಮುಂಚೆ ಇನ್ನೂ ಜಾಸ್ತಿ ಇದ್ವು. ಹೌದು ಸರ್, 40 ಚಿಲ್ಲರೆ ಇತ್ತು. ಅರ್ಧಕ್ಕರ್ಧ ಮುಚ್ಚಿ ಹೋಗಿದೆ ಸರ್. ಹೌದು ಸರ್. ಬಟ್ ಆದರೂ ಕೂಡ ಯಾತ್ರಿ ನಿವಾಸ ಎಲ್ಲಿ ಹೋದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲೇ ಇದೆ, ಇಷ್ಟು ದೊಡ್ಡ ವಿಸ್ತಾರ ಹೊಂದಿದೆ. ಅದು ಕೂಡ ದೊಡ್ಡದೇ ಸರ್. ಖಂಡಿತ ಸರ್. ಓಕೆ ಸರ್, ಈಗ ನಾವು ಯಾವ ಜಾಗದಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಸರ್? ಇದು ಕಾಮತ್ ಲೋಕರುಚಿ ಅಂತೇಳಿ
ಜಾನಪದ ಲೋಕದ ಅಟ್ಯಾಚ್ ಆಗಿದೆ. ಜಾನಪದ ಲೋಕದವ್ರದ್ದು ನಾವು 30 ವರ್ಷದಿಂದ ಇದು ನಡೀತಾ ಇದೆ. ಕಾಮತ್ ಲೋಕ ರುಚಿ ಅಂತೇಳಿ ರಾಮನಗರ. ಸೊ ಇಲ್ಲಿ ಜನಪದ ಲೋಕ ಇರೋದ್ರಿಂದ ಆ ಲೋಕನ ತಗೊಂಡು ಇದಕ್ಕೆ ಸೇರಿಸ್ಕೊಂಡು ಅದಕ್ಕೂ ಒಂದು ಗರಿಮೆ ಹಿರಿಮೆ ಕೊಟ್ಟಿದ್ದಾರೆ. ಇಲ್ಲಿ ಬರುವ ಮೈಸೂರು ಬೆಂಗಳೂರಿಗೆ ಒಂದು 20 ವರ್ಷ ಹಿಂದೆ ನಮ್ಮವರು ಯೋಚನೆ ಮಾಡ್ತಾ ಇದ್ರು ಆವಾಗ ಹೇಗೆ ಏನು ಅಂಥೇಳಿ. ಇದು 30 ವರ್ಷ ಆಯಿತು, 30 ವರ್ಷದಿಂದ ಇಂಟರ್ ಸಿಟಿ ಒಳಗೆ ಒಂದು ಫ್ಯಾಮಿಲಿ ಬಂದರೆ ಬೆಂಗಳೂರು ಮೈಸೂರು ಮಧ್ಯಕ್ಕೆ ಎಲ್ಲರೂ ಒಂದು ಕಡೆ ಒಂದು ಬೇಸಿಕ್ ಫೆಸಿಲಿಟೀಸ್ ಕೊಟ್ಟು ಕೂತ್ಕೊಳ್ಳಿಕ್ಕೆ ಒಂದು ಗಾರ್ಡನ್ ರೆಸ್ಟೋರೆಂಟು, ಒಂದು ಒಳ್ಳೆಯದಾದ ಒಂದು ಶುಚಿತ್ವ ಇರೋದು ಒಂದು ರೆಸ್ಟ್ ರೂಮು, ಇದನ್ನೆಲ್ಲ ಇರಲಿ ಅಂಥೇಳಿ ಅವರು ಆ ಕಾಲದಲ್ಲಿ ಮಾಡಿದರು. ಸ್ಟಾರ್ಟಿಂಗ್ ವ್ಯಾಪಾರ ಆ ಹೇಳೋ ಮಟ್ಟದಲ್ಲಿ ಇರಲಿಲ್ಲ. ಅವ್ರ ವಿಷನ್ ಚೆನ್ನಾಗಿತ್ತು. ಆಮೇಲೆ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಒಂದು ಸಂಸ್ಥೆಯಾಗಿದೆ ಇದು. ಅದ್ಭುತ ಸರ್. ಬನ್ನಿ ಹಂಗೆ ಹೋಗ್ತಾ ನೋಡ್ಕೊಂಡು ಮಾತಾಡೋಣ. ಆಮೇಲೆ ಈ ಶೈಲಿ ನೋಡಿದರೆ ಗ್ರಾಮೀಣ ಶೈಲಿಯಲ್ಲಿ ನಮ್ಮ ಅಡಿಗೆ ಇದೆ. ಯಾವುದೇ ರೀತಿಯಲ್ಲಿ ಮಾಡರ್ನ್ ಟಚ್ ಕೊಟ್ಟಿಲ್ಲ ಇವರು. ಆವಾಗಿಂದನೂ ಕಟ್ಟಿಗೆ ಒಲೆಯಲ್ಲೇ ಅಡಿಗೆ ಮಾಡೋದು, ಕಟ್ಟಿಗೆ ಒಲೆಯಲ್ಲೇ ದೋಸೆ ಹಾಕೋದು. ಕಟ್ಟಿಗೆ ಒಲೆ. ಓಕೆ. ಅವರು ರಂಗಪ್ಪ ಕಾಮತಳ್ಳಿ ಅವರು ಯಾರು ಸರ್? ಅವ್ರ ದೊಡ್ಡಪ್ಪ ಸರ್. ಅವರ ತಂದೆ ಅಣ್ಣ ರಂಗಪ್ಪ ಕಾಮತ್ ಅವರು. ಅವ್ರ ಪರಿಶ್ರಮದಿಂದ ಅನಂತರ ಇರೋರ ಪರಿಶ್ರಮದಿಂದ 30 ಅಂದರೆ 29 ಆಯಿತು, 30ನೇ ವರ್ಷ. ಇಲ್ಲಿ ಒಂದು ಯಾವುದೇ ರೀತಿಯಲ್ಲಿ ಮೇಂಟೆನೆನ್ಸ್ ಫ್ರೀ ಆಗಿ ಭಾಳ ತುಂಬ ಕಾಲ ಇರಬೇಕು ಅನ್ನೋ ಇದಕ್ಕೆ ಕಲ್ಲಿನ ಒಂದು ಕಟ್ಟಡ ಮಾಡಿ. ಹೌದು, ನೋಡ್ತಾ ಇದ್ದೀವಿ. ಎಲ್ಲೂ ಒಂದು ಪೇಂಟಿಂಗ್ ಆಗಲಿ, ಇದೊಂದು ಎಲ್ ಶೇಪ್ ಗೋಡೆ ಬಿಟ್ಟರೆ ಇನ್ನೆಲ್ಲೂ ಪೇಂಟಿಂಗ್ ಇಲ್ಲ. ಮೇಂಟೆನೆನ್ಸ್ ಫ್ರೀ. ಏನಾದರೂ ಕೋತಿಗೆ ಹಂಚು ತೆಗೆದ್ರೆ ಹಾಕೋದು ಬಿಟ್ಟರೆ ಮೇಂಟೆನೆನ್ಸ್ 100% ಫ್ರೀ ಆಗಿ ಎಲ್ಲ ಕಡೆ ಎಲ್ಲೂ ಕಿಟಕಿ ಇಲ್ಲದೆ, ಗೋಡೆ ಇಲ್ಲದೆ ಓಪನ್ ಏರ್ ರೆಸ್ಟೋರೆಂಟ್ ಮಾಡಿದ್ದಾರೆ. ಸುತ್ತಲೂ ಮರ ಗಿಡಗಳನ್ನು ಬೆಳೆಸಿದ್ದಾರೆ. ಎಂಥ ಹವಾಮಾನದಲ್ಲಾದ್ರೂ ಇಲ್ಲಿ ಯಾವುದೇ ರೀತಿಯ ಸೆಕೆ ಆಗಲಿ ಚಳಿ ಆಗಲಿ ಬರದೇ ಇದ್ದಂಗೆ ಅವರು ಅದನ್ನು ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಫ್ರೀ ಅಂತಲೂ ಹೇಳ್ಬೋದು. ಆ ರೀತಿಲಿ ಇದು ಮಾಡಿ ನೆಲಕ್ಕೂ ಕಲ್ಲಾಕಿ ಹಚ್ಚಿದ್ದಾರೆ. ಎಲ್ಲದೂ ಹಾಗೆ ಪರ್ಮನೆಂಟ್ ಸ್ಟ್ರಕ್ಚರು. ಇದು ಹೆರಿಟೇಜ್ ಬಿಲ್ಡಿಂಗ್ ಅಂತಲೂ ಕರಿಬೋದು. ಇದು ನೋಡೋದಕ್ಕೆ ಒಂದು ಖುಷಿ ಸರ್. ಈಗ ನಮ್ಮ ನೋಡಿ ಕಲ್ಲು ಮಿಶ್ರಿತ, ಆಮೇಲೆ ಮಂಗಳೂರು ಮಂಚು, ಇದನ್ನೆಲ್ಲ ನೋಡಿದ್ರೆ ಈ ಥರದ್ದು ಒಂದು ಯಾವುದೋ ಹಂಪಿ ಕಂಬಗಳ ಸಾಲು ಕಂಡಂಗೆ ಬೇರೆ ಕಾಣಿಸ್ತಾ ಇದೆ ಇಲ್ಲಿ. ಬನ್ನಿ ಸರ್, ಮತ್ತಿನ್ನೇನು ಇದೆ ಇಲ್ಲಿ? ಇನ್ನೊಂದು ವಿಶೇಷ ಅಂದರೆ ಮುಂಚೆ ಇಲ್ಲಿ ಈ ಏರಿಯಾದಲ್ಲಿ ಇವಾಗ ನಾವು ಜ್ಯೂಸ್ ಕೌಂಟರ್ ಮಾಡಿದ್ದೇವೆ. ಮುಂಚೆ ಇಲ್ಲಿ ಏನು ಅಂತಂದರೆ ಮಣ್ಣೆ ಹಾಕಿ ಫಸ್ಟ್ ಸಗಣಿ ಸಾರಿಸಿ ಮಣ್ಣೆ ಹಾಕಿ ಇಲ್ಲಿ ಮಣ್ಣಿನ ನೆಲ ಇತ್ತು. ಪ್ರತಿಯೊಬ್ಬರಿಗೂ ಮಣೆ ಇಟ್ಟು ಎಲೆ ಇಟ್ಟು ರಂಗೋಲಿ ಹಾಕಿ ಊಟ ಕೊಡ್ತಾ ಇದ್ರು. ಯಾಕಂದರೆ ಆವಾಗ ಅಷ್ಟೊಂದು ಕಮರ್ಷಿಯಲ್ ಆಗಿ ಅವರು ಇದು ಮಾಡ್ತಿರ್ಲಿಲ್ಲ. ಜನಸಾಮಾನ್ಯರು ಕಮ್ಮಿ ಇರೋದ್ರಿಂದ, ಭಾಳ ಕಸ್ಟಮರ್ ಕಮ್ಮಿ ಇರೋದ್ರಿಂದ ನೆಲದ ಮೇಲೆ ಪ್ರತಿ ಎಲೆಗೂ ರಂಗೋಲಿ ಬಿಡಿಸಿ ಊಟ ಬಡಿಸ್ತಾ ಇದ್ರು. ಅದು ಮತ್ತು ಎಲೆ ತೆಗೆದ್ರ ಮೇಲೂ ಹಳೆ ಕಡ್ಡಿ ಒಳಗೆ ಸೆಗಣಿ ನೀರು ಹಾಕಿ ಒರೆಸಿ ತೆಗಿತಿದ್ರು. ಊರ ಕಡೆ ಸಂಪ್ರದಾಯನೇ ಅದನ್ನು ಮಾಡ್ತಾ ಇದ್ರು. ಆಮೇಲೆ ಈ ನೋಡೋದಕ್ಕೆ ಇದು ಬಹಳ ನಮ್ಮ ಹಳ್ಳಿ ಮನೆ ನೆನಪಾಗ್ತದೆ ಸರ್. ಹೌದು ಸರ್. ನಾವೆಲ್ಲ ಬನ್ನಿ ಇನ್ನು ಮಂಗಳೂರು ಸೌತೆಕಾಯಿ ಅದನ್ನೆಲ್ಲ ಕಟ್ಟೋದಿದೆ. ಯಾಕಂದ್ರೆ ನಾವು ಹೇಳಿ ಸರ್, ಈ ಬೀಜಗಳನ್ನ ಹೀರೆಕಾಯಿ ಕಟ್ತಿದ್ವಿ, ಕುಂಬಳಕಾಯಿ ಕಟ್ತಿದ್ವಿ, ಈ ಕಟ್ಟೋದಿದೆ ನಾಗೊಂದಿಗೆ. ಹೌದು ಸರ್. ನೀವು ಹಂಗೆ ಇಲ್ಲಿ ಬಹಳ ಅದ್ಭುತವಾಗಿದೆ ಇದು ಅಲ್ವಾ? ಹೌದು ಸರ್. ಒಂದು ಹಳ್ಳಿಯ ಸೊಗಡು. ಅದ್ಭುತವಾದ ಕಾನ್ಸೆಪ್ಟ್ ಸರ್ ನಿಜಕ್ಕೆ. ನಮ್ಮಲ್ಲಿ ಇಲ್ಲಿ ಮಾರುವುದು ಯಾವುದೇ ಆಗಲಿ ಬಾಟಲ್ ಡ್ರಿಂಕ್ಸ್ ನಾವು ಮಾರಲ್ಲ. ಏನಿದು ನಾವು ತಯಾರಿ ಮಾಡಿ ಮಾರೋಂಥದ್ದು. ಉದಾಹರಣೆಗೆ ಯಾವುದೇ ಜ್ಯೂಸ್ ನಮ್ಮಲ್ಲಿ ಕೇಳಿ, ನಾವು ಹಣ್ಣಿನ ಜ್ಯೂಸ್ ಮಾತ್ರ ಮಾರ್ತೇವೆ. ಯಾವುದೇ ಬಾಟ್ಲು, ಯಾವುದೇ ಹೊರಗಡೆಯಿಂದ ಬಂದಿರೋ ಮ್ಯಾನುಫ್ಯಾಕ್ಚರ್ಡ್ ಪ್ರಿಪೇರ್ಡ್ ಜ್ಯೂಸ್ ನಾವು ಕೊಡ್ತಾ ಇಲ್ಲ. ಏನು ಊರಲ್ಲಿ ಮಜ್ಜಿಗೆ ಆದರೆ ಮಜ್ಜಿಗೆ, ರಾಗಿ ಡ್ರಿಂಕ್ ಅಂದರೆ ರಾಗಿನ ನಾವು ನೆನೆಸಿ ಮಾಡಿ, ರಾಗಿ ಹುರಿದು ಮಾಡಿ ರಾಗಿ ಡ್ರಿಂಕ್ ಮಾಡೋದಾಗಲಿ, ಪ್ರತಿಯೊಂದನ್ನು ನಾವು ಇಲ್ಲಿ ಮಾಡಿ ಕೊಡ್ತೇವೆ. ನ್ಯಾಚುರಲ್ ಆಗಿ ಕೊಡೋವಂಥದ್ದೇ ನಾವು ಮಾಡ್ತೀವಿ. ಅದಕ್ಕೀಗ ಕಬ್ಬೆಲ್ಲ ನೋಡ್ತಾ ಇದ್ದೀನಿ. ಈ ಕಬ್ಬಿನ ಜ್ಯೂಸ್ಗೆ ಇಲ್ಲಿ ನೀವು ನೇರವಾಗಿ ನೀವೇ ಅರಿದು ಕೊಡುವಂಥದ್ದು. ಹೌದು. ಓಕೆ. ಆಮೇಲೆ ಅಲ್ಲಿ ಬಾಳೆಹಣ್ಣು ಹಾಕಿದ್ದೀರಿ. ಹೌದು. ಊಟಕ್ಕೊಂದು ಬಾಳೆಹಣ್ಣು ಕೊಡ್ತೇವೆ. ಒಂದು ಕೊನೆ ತೂಗ ಕಪ್ಪೆ. ಅದ್ಭುತ. ಇಲ್ಲಿ ಎಲೆ ಊಟನೇ ನಮ್ಮಲ್ಲಿ ಕೊಡೋದು. ಬಾಳೆ ಎಲೆ ಊಟ. ಜೋಳದ ರೊಟ್ಟಿ ನಾರ್ತ್ ಕರ್ನಾಟಕ ಬಾಳೆ ಎಲೆ ಊಟ, ಸೌತ್ ಇಂಡಿಯನು ಬಾಳೆ ಎಲೆ ಊಟ. ಇದರಲ್ಲಿ 2 ಥರ ಇದೆ. ಒಂದು ರೆಗ್ಯುಲರ್ ಊಟ, ಒಂದು ಸ್ಪೆಷಲ್ ಊಟ. ಸ್ಪೆಷಲ್ ಅಂತಂದರೆ ಬೇಳೆ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ಮಾಡ್ತೀವಿ, ಒಂದಿನಕ್ಕೆ ಒಂಥರ ಇರ್ತದೆ. ಮತ್ತು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಪೆಷಲಿಗೆ ಬರ್ತದೆ. ಮತ್ತು ತಾಂಬೂಲ ಇಟ್ಟಿರ್ತೀವಿ. ಪ್ರತಿಯೊಬ್ಬ ಗ್ರಾಹಕರು ಊಟ ಮಾಡಲಿ, ತಿಂಡಿ ತಿನ್ನಲಿ, ಊಟದ ಟೈಮಿಗೆ, ರಾತ್ರಿ ಊಟದ ಟೈಮಿಗೆ ಬಂದವರಿಗೆ ನಾವು ಒಂದು ಮಂಟಪ ಮಾಡಿ ಒಂದು ತಾಂಬೂಲ ಇಟ್ಟಿರ್ತೀವಿ. ಯಾಕೆ ಅಂತಂದರೆ ಊಟ ಮಾಡಿದವರು ಸಂತೃಪ್ತಿಯಿಂದ ಒಂದು ತಾಂಬೂಲ ತಿಂದ್ಕೊಂಡು ಹೋದರೆ ಒಂದು ಬಾಂಧವ್ಯ ಬೆಳೀತದೆ ಅನ್ನೋದು ನಮ್ಮ ಯಜಮಾನರದೊಂದು ಪರಿಕಲ್ಪನೆ. ಅದಕ್ಕಾಗಿ ತಾಂಬೂಲ, ಅದಕ್ಕೊಂದು ಮಂಟಪ,
ಅದಕ್ಕೊಂದು ಟೇಬಲು ಚೇರು, ಊಟ ಮಾಡಿದವ್ರು ಹಾಗೆ ಹೋಗ್ಬಾರ್ದು, 2 ನಿಮಿಷ ಕೂತ್ಕೊಂಡು ಹೋಗ್ಬೇಕು. ಪಕ್ಕ ಬೀಗರ ಊಟ. ಹೌದು ಸರ್. ಮನೆಗೆ ಬಂದ್ರೆ ಬೀಗರ್ನ ಹೆಂಗೆ ಸತ್ಕಾರ ಮಾಡ್ತೀರಿ ಹಂಗೆ ಮಾಡ್ತೀರಿ. ಹೌದು ಸರ್. ಭಾಳ ಇವೆಲ್ಲ ನೋಡಿ ಸರ್, ಇದು ಹಳೆ ಸ್ಟ್ರಕ್ಚರ್, ಹಳೇದಲ್ವಾ ಸರ್? ಯಾವುದು ಹೌದು, ಯಾವುದು ಡೇ 1 ಏನಿತ್ತು ಅದೇ ಇದೆ ಇವತ್ತಿಗೆ. ಅದೇ ಹೇಳಿದ್ನಲ್ಲ, ಮೇಂಟೆನೆನ್ಸ್ ಫ್ರೀ ಬಿಲ್ಡಿಂಗ್. ಹೌದು ಹೌದು ಹೌದು. ಯಾವುದು ನಾವು ಆಧುನಿಕ ಟಚ್ ಕೊಟ್ಟಿಲ್ಲ. ಮತ್ತೆ ಯಾವುದೇ ಒಂದು ನಾರ್ತ್ ಇಂಡಿಯನ್ ಆಗಲಿ ಚೈನೀಸ್ ಐಟಮು ನಾವು ಈ ಹೋಟ್ಲಲ್ಲಿ ಇಟ್ಟಿಲ್ಲ. ಇಲ್ಲ. ಯಾವ ಕರ್ನಾಟಕ ಮಾದರಿಯ ಊಟ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಯಾವುದೇ ಥರದ ಜನ ಬಂದ್ರು ಅವ್ರಿಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ಕೊಡ್ತೀವಿ. ಯಾವುದೇ ಒಂದು ನಾರ್ತ್ ಇಂಡಿಯನ್ ಐಟಮ್ ಆಗಲಿ ಚೈನೀಸ್ ಐಟಮ್ ಆಗಲಿ ಇಲ್ಲ ನಮ್ಮಲ್ಲಿ. ನಮ್ಮ ಆಹಾರ ಸಂಸ್ಕೃತಿಯನ್ನು ಇಲ್ಲಿಂದ ತೊಗೊಂಡು ಹೋಗ್ಬೋದು, ಇಲ್ಲಿ ಊಟಕ್ಕೆ ಬಂದವರು. ಖಂಡಿತ ಅದಕ್ಕಾಗಿ ಬರ್ತಾರೆ. ಸೂಪರ್, ಅದ್ಭುತ ಸರ್, ಅದ್ಭುತ. ಓಕೆ ಓಕೆ. ಹಾಂ. ಯಾವತ್ತು ನಾವು ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ ನಮ್ಮ MD ಅವರು, ಆವತ್ತಿಂದೂ ಇಲ್ಲಿ ನಾಟಿ ಹಸು, ಮಲ್ನಾಡು ಗಿಡ್ಡ ಅಂತ ಹೇಳ್ತೇವೆ, ಮತ್ತು ಇದು ದೇಶೀಯ ತಳಿನೇ ಅವರು ಇದು ಮಾಡಿದ್ದಾರೆ ನೋಡಿ. ಅದು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಇದು ಮಾಡ್ತದೆ. ಇದನ್ನ ನೀವು ನೋಡಿದ ತಕ್ಷಣ ಹತ್ರ ಬಂತಲ್ವಾ? ಪರಮೇಶ್ವರ ಅಲ್ಲ ಇದು. ಒಂದು ಎರಡನೇದು ಏನಂತಂದ್ರೆ, ಇದು ನಮ್ಮ ವ್ಯವಹಾರಿಕವಾಗಿ ಅಲ್ಲ, ಇದ್ರ ಹಾಲು ನಾವು ಯಾವುದಕ್ಕೂ ಬಳಸಲ್ಲ. ಉಳಿದ್ರೆ ಅದು ಎಲ್ಲ ಹಾಲಿನ ಪಾತ್ರೆಗೆ ಹಾಕಿ ಎಲ್ಲರಿಗೂ ಗ್ರಾಹಕರಿಗೆ ಕೊಡ್ತೀವಿ. ಅದು ಯಾವುದೇ ರೀತಿ ಬಿಸ್ನೆಸ್ಗೋಸ್ಕರ ಅಲ್ಲ. ನಮ್ಮ ಯಜಮಾನರದು ಒಂದು ದೇಶಿ ತಳಿನ ಇದು ಮಾಡಬೇಕು ಅಂತ, ಅದ್ರ ಬೆಳವಣಿಗೆ ಆಗಬೇಕು, ಅದು ಅಭಿವೃದ್ಧಿ ಆಗಬೇಕು, ಇದು ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಅವಾಗಿಂದ ಇದು ಹೌದು ನೋಡಿ, ಇದು ರೆಸ್ಟೋರೆಂಟಿಗೆ ಅಟ್ಯಾಚ್ ಆಗಿದೆ, ಆದ್ರೂ ಯಾವುದೇ ರೀತಿಯ ಒಂದು ಸ್ಮೆಲ್ ಆಗಲಿ ಇದಾಗಲಿ. ಯಾಕೆ ಅಂತಂದ್ರೆ ಇದು ಕೂಡ ಊಟನು ನಾವು ನ್ಯಾಚುರಲ್ ಆಗಿಯೇ ಕೊಡ್ತೇವೆ. ಒಣ ಹುಲ್ಲು, ಹಸಿ ಹುಲ್ಲು ನಮ್ಮ ತರಕಾರಿ, ಇದು ಬಿಟ್ಟರೆ ಬೇರೆ ಕೊಡಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಆಗಲಿ ಇದಾಗಲಿ ಇಲ್ಲ. ಅದ್ಭುತ ಸರ್. ನೋಡಿ, ರೆಸ್ಟೋರೆಂಟ್ ಪಕ್ಕದಲ್ಲಿ 10 ಅಡಿನೂ ಇಲ್ಲ, ರೆಸ್ಟೋರೆಂಟ್ ಇದೆ, ಆದ್ರೂ ಸ್ವಚ್ಛತೆ ಮತ್ತೆ ಇದಕ್ಕೆ ನಾವು ಕೂಡ ಊಟದ ಇರೋದ್ರಿಂದ ಅದರ ಆರೋಗ್ಯ ಮತ್ತೆ ಯಾವುದೇ ರೀತಿಯ ಒಂದು ಕೆಟ್ಟ ಒಂದು ಸ್ಮೆಲ್ ಇಲ್ಲ. ಅಷ್ಟೇ ಸರ್. ಗ್ರೇಟ್, ಹ್ಯಾಟ್ಸ್ ಆಫ್. ನೋಡ್ರಿ ಅವಾಗ ಏನು ಕಲ್ಪನೆ, ಹೇಗೆ ಯೋಚನೆ ಮಾಡಿದ್ದಾರೆ ಅಂತ. ಮತ್ತೆ ರೆಸ್ಟ್ ರೂಮು ಹಾಗೆ ಎಲ್ಲ ಇದಕ್ಕೂ ಜೆಂಟ್ಸು ಲೇಡೀಸಿಗೂ ಸಪ್ರೇಟ್ ಆಗಿದೆ. ಟ್ರಾವೆಲರ್ಸ್ ಜಾಸ್ತಿ ಇರೋದ್ರಿಂದ ಫ್ಯಾಮಿಲಿಗಳು ಬಂದ್ರೆ ಎಲ್ಲ ವ್ಯವಸ್ಥೆನೂ ಇಲ್ಲಿದೆ. ಬರೀ ಊಟ ತಿಂಡಿ ಅಂತ ಏನಲ್ಲ, ಇಲ್ಲ, ಮಕ್ಕಳಿಗೆ ಆಟದ್ದೆಲ್ಲ ವ್ಯವಸ್ಥೆ ಇದೆ. ಹೌದು. ಓಕೆ. ಈ ಬಿಸಿಲಲ್ಲೂ ನಾವು ಒಂದು ಗಾರ್ಡನ್ ಮೇಂಟೈನ್ ಮಾಡಿದ್ದೇವೆ. ಯಾಕೆಂದ್ರೆ ಪರಿಸರನ ಇದ್ರನಲ್ವಾ, ಇಲ್ಲಿ ಯಾವುದು ನಮ್ಮ ಹೋಟೆಲ್ನಲ್ಲಿ ಎಲ್ಲೂ ಒಂದು AC ಆಗಲಿ ಫ್ಯಾನ್ ಆಗಲಿ ಇಲ್ಲ. ಎಲ್ಲ ಕಡೆನೂ ಓಪನ್ ರೆಸ್ಟೋರೆಂಟು, ಓಪನ್ ಕಾಟೇಜ್ ಇರೋದ್ರಿಂದ, ಗಿಡ ಮರಗಳು ಇರೋದ್ರಿಂದ ಈ ಸೆಕೆ ತಡೀತದೆ. ಕಸ್ಟಮರಿಗೆ ಒಂದು ಒಳ್ಳೆ ಫೀಲಿಂಗು, ಏನೋ ಆರಾಮಾಗಿದ್ದೀವಿ ನಾವು, ಗಾಳಿ ಬೆಳಕು ಚೆನ್ನಾಗಿದೆಯಪ್ಪ, ಫ್ಯಾನ್ ಕೇಳಲ್ಲ. ಯಾಕೆಂದರೆ ನಮ್ಮ ಅಟ್ಯಾಚ್ ಆಗಿ ಯಾವುದು ಕಿಚನ್ ಅಟ್ಯಾಚ್ ಆಗಿಲ್ಲ, ಕಿಚನ್ ಸಪ್ರೇಟ್ ಆಗಿರೋದ್ರಿಂದ ರೆಸ್ಟೋರೆಂಟಿಗೂ ಅದಕ್ಕೂ ಸೆಕೆ ಬರೋಲ್ಲ. ಮತ್ತು ಕಾಟೇಜು ದೂರ ಇರೋದ್ರಿಂದ, ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಏನು ಅಂಥದ್ದೇನು ಸೆಕೆ ಬರೋದಿಲ್ಲ. ಅದ್ಭುತ. ಅದು ನೋಡಿ, ಆ್ಯಕ್ಚುಲಿ ಹೋಟೆಲ್ ಮಾಡುವಂಥವ್ರು ಕಲಿಬೇಕಾದ ಪಾಠಗಳಿದು. ಕೆಲವು ಸಾರಿ ನಮಗೆ ಜಾಗ ಇರುತ್ತೆ, ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕಂತನೂ ಗೊತ್ತಿರಲ್ಲ. ಮೀಟ್ ಮಾಡ್ತಾರೆ, ಅದಕ್ಕೊಂದು ಅವಕಾಶ ಇದೆ. ಅದು ಒಂದು ನಮಗೆ ಬಿಸ್ನೆಸ್, ಆ್ಯಡ್ ಆನ್ ಬಿಸ್ನೆಸ್. ಅದು ಬರ್ತ್ಡೇ ಪಾರ್ಟಿ ಮಾಡ್ಬೋದು, ಸಣ್ಣ ಪಾರ್ಟಿ ಮಾಡ್ಬೋದು, ಪ್ರೆಸ್ ಮೀಟ್ ಮಾಡ್ಬೋದು, ಅಥವಾ ಯಾವುದೇ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೊಬ್ಬರು ಬಂದರೆ ಅವರು ಕೂತ್ಕೊಬೋದು, ಇಲ್ಲಿ ಅವರು ಪ್ರತಿನಿಧಿಗಳನ್ನು ಕರೆಸ್ಬೋದು, ಇದು ಮಾಡ್ಬೋದು. ಎಲ್ಲ ಕಡೆ ಹಿಂಗೆ ದೊಡ್ಡ ದೊಡ್ಡ ಹಾಲ್ ಇದೆ ಅಲ್ವಾ? 4 ಇದೆ. 100-200 ಜನ ಬಂದರೂ ನಾವು ಒಂದೇ ಸಲಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಏನು ಮೊದಲೇ ಏನಾದರೂ ಹೇಳಿ ಬರ್ಬೇಕಾ ನಿಮಗೆ? ಅದಿದ್ರೆ ಮೊದಲೇ ಹೇಳಿ ಬರಬೇಕು, ಇಲ್ಲಾದ್ರೆ ಇರೋದನ್ನು ತಗೋಬೇಕು. ನಮ್ಮ ಹತ್ರ ಆ ದಿನದ ಏನು ಮೆನು ಇದೆ ಅದನ್ನು ಕೊಡ್ತೇವೆ. ಇಲ್ಲಾದ್ರೆ ಅವ್ರಿಗೆ ಏನಾದ್ರು ಬೇಕಾದ್ರೆ ಅವ್ರು ಮೊದಲು ಹೇಳಬೇಕು, ಅದನ್ನು ನಾವು ಮಾಡ್ತೀವಿ. ಇದು ಹೋಳಿಗೆ ಲೈವ್ ಹೋಳಿಗೆ ಮಾಡ್ತಾರೆ. ಓಕೆ. ಇದು ದಿನನಿತ್ಯ ಇರುತ್ತೆ? ದಿನನಿತ್ಯ, ಬೆಳಗ್ಗೆ ಬೇರೆ, ಮಧ್ಯಾಹ್ನ ಊಟಕ್ಕೆ ಬೇರೆ, ರಾತ್ರಿ ಊಟಕ್ಕೆ ಬೇರೆ. ಆ ಊಟಕ್ಕೆ ಎಷ್ಟೆಷ್ಟು ಆರ್ಡರ್ ಇದೆ ಅಷ್ಟೆಷ್ಟು ನಾವು ಮಾಡಿಕೊಡ್ತೇವೆ. ಒಂದು ಊಟದಲ್ಲಿ 2 ಥರ ಇದೆ. ಬಾಳೆ ಎಲೆ ಊಟ ನಮ್ಮದು ಅನ್ಲಿಮಿಟೆಡ್ ಇರ್ತದೆ. ಒಂದು ರೆಗ್ಯುಲರ್ ಊಟ, ಅದರಲ್ಲಿ ರೊಟ್ಟಿ, ಅನ್ಲಿಮಿಟೆಡ್ ರೊಟ್ಟಿ ಇರ್ತದೆ. ಎಣ್ಗಾಯಿ, ಸೊಪ್ಪು ಪಲ್ಯ, ಕಾಳು ಪಲ್ಯ, ಕೋಸಂಬರಿ, ಜುನುಕ, ಸಾಲೆಡು, ಮೊಸರು, ಮಜ್ಜಿಗೆ, ಅನ್ನ, ಸಾಂಬಾರು ಎಲ್ಲದೂ ಅನ್ಲಿಮಿಟೆಡ್ ಇರ್ತದೆ. ಅದಕ್ಕೆ ರೆಗ್ಯುಲರ್ ಮೀಲ್ಸ್ ಅಂತ ಹೇಳ್ತೇವೆ. ಮತ್ತು ಸ್ಪೆಷಲ್ ಮೀಲ್ಸ್ ಅಂದರೆ ರೆಗ್ಯುಲರ್ ಮೀಲ್ಸಲ್ಲಿ ಇರೋದು ಎಲ್ಲದೂ ಕೊಟ್ಟು ಅನ್ಲಿಮಿಟೆಡ್ ಆಗಿ ಒಂದು ಬಜ್ಜಿ, ಒಂದು ಹೋಳಿಗೆ ಮತ್ತು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಕೊಡ್ತೀವಿ, ಅದು ಸ್ಪೆಷಲ್ ಮೀಲ್ಸ್. ಅದರಲ್ಲಿ 2 ಥರ ಇದೆ. ಒಂದು ಜೋಳದ ರೊಟ್ಟಿ ಸ್ಪೆಷಲ್ ಮೀಲ್ಸು, ಇನ್ನೊಂದು ಸೌತ್ ಇಂಡಿಯನ್ ಪೂರಿ ಊಟದ ಸ್ಪೆಷಲ್ ಮೀಲ್ಸ್. 2 ಥರದ್ದು ಇದೆ. ರೇಟ್ ಏನಿದೆ ಸರ್?
ಇದು 235 ರೆಗ್ಯುಲರಿಗಿದೆ, 300 ರೂಪಾಯಿ ಸ್ಪೆಷಲಿಗಿದೆ ಜೋಳದ ರೊಟ್ಟಿ ಊಟಕ್ಕೆ. ಓಕೆ. ಸೌತ್ ಇಂಡಿಯನ್ ಊಟ ಪೂರಿ ಊಟಕ್ಕೆ 10 ರೂಪಾಯಿ ಕಮ್ಮಿ ಇದೆ. ರಜಾ ಯಾವತ್ತಾದರೂ ಏನು ರಜಾ ರಜೆ ಇಲ್ಲ, ಕೆಲಸಗಾರರಿಗೆ ರಜೆ ಇದೆ. ಹಾಂ, ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? ಈಗ ಒಂದು 60 ಜನ ಮಾಡ್ತಾ ಇದ್ದಾರೆ. 60 ಜನ. ಒಟ್ಟಾರೆ ಒಂದು 20 ಇದನ್ನ ಹಿಡಿದ್ರೆ ಅಂದಾಜು ಒಂದು ಎಷ್ಟು ಜನ ಕೆಲಸಗಾರರು ಇರ್ಬೋದು ಸರ್ ಇಲ್ಲಿ? ಒಂದು ಸಾಧಾರಣ ಒಂದು 800 ಜನ ಇರ್ಬೋದು ಇವಾಗ. 800 ಜನ ಇರ್ಬೋದು, ಒಂದು ಅಂದಾಜು ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಿ. ಹೆಚ್ಚು ಇರಬಹುದು, ಬಟ್ ಒಬ್ಬ ವ್ಯಕ್ತಿ ಪೂರ್ಣ ಮಾಹಿತಿ ಇಲ್ಲ, ಅಷ್ಟು ಇರ್ಬೋದು. ಅಂದ್ರೆ ನೀವಿಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರೆ ಬೇರೆ, ಎಲ್ಲದಕ್ಕೂ ಎಲ್ಲ ಡಿಪಾರ್ಟ್ಮೆಂಟಿಗೆ ಬೇರೆ, ಮಾರ್ಕೆಟಿಂಗ್. ಇವರು ಕೇಶವಮೂರ್ತಿ ಅಂತ. ನಮಸ್ತೆ ಸರ್. ಇವರು ಇಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ, ನಾನು ಸೀನಿಯರ್ ಮ್ಯಾನೇಜರು. ನಮ್ಗೆ 5 ಬ್ರಾಂಚ್ ಕೊಟ್ಟಿರ್ತಾರೆ, ವಾರಕ್ಕೊಂದು ಅಥವಾ ಅವ್ರು ಹೇಳಿದಾಗನೋ ಅಥವಾ ಅಗತ್ಯ ಬಿದ್ದಾಗನೋ ಬಿಸ್ನೆಸ್ ತಕ್ಕನಾಗಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ನಮಗೆ ಹೋಗಿ ಬರ್ಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ನಾನು ದಿನಕ್ಕೊಂದು ಬ್ರಾಂಚಲ್ಲಿ ಇರ್ತೀನಿ. ಒಂದೊಂದು ಬ್ರಾಂಚಿಗೆ ಒಬ್ಬೊಬ್ಬರು GM ಅಂತ ಮಾಡಿರ್ತಾರೆ. ಇಲ್ಲಿ ಕೇಶವಮೂರ್ತಿ ಅಂತ. ನೀವು ಇಲ್ಲಿ ಪರ್ಮನೆಂಟ್ ಆಗಿ? ಹೌದು, ಇಲ್ಲಿ ಏನು ಸರ್ ಇದು? ಇದು ದಂಟು ಸೊಪ್ಪಿನ ಪಲ್ಯ. ದಂಟಿನ ಸೊಪ್ಪಿನ ಪಲ್ಯ. ಅದಕ್ಕೆ ಬೇಳೆ ಎಲ್ಲ ಮಿಕ್ಸಿಂಗ್ ಇರುತ್ತೆ. ಇದು ಸೊಪ್ಪಿನ ಪಲ್ಯ. ರೊಟ್ಟೆಗೆ ಹಾಕೊಂಡು ಹೊಡೆದ್ರೆ ಇದಾಗ್ತದೆ. ಸೂಪರ್. ಅದು ಬಿಟ್ಟರೆ ಇದು ಬ್ರಿಂಜಲ್ ಕರಿ, ಎಣಗಾಯಿ ಪಲ್ಯ. ಇದು ಜೋಳು ರೊಟ್ಟಿಗೆ ಮುಖ್ಯವಾದದ್ದು. ಹೌದು ಹೌದು. ಇದು ಮೈನ್ ಇದು ಡಿಶ್. ಇದು ಇಲ್ದಂಗೆ ನಮ್ಮ ಊಟನೇ ಇಲ್ಲ ಬಿಡ್ರಿ. ಇಲ್ಲ, ಇದು ಬದನೆಕಾಯಿ, ಇದು ಇಂಪಾರ್ಟೆಂಟ್. ಇದು ಮೈನ್. ಇದು ರೊಟ್ಟಿ ಊಟ. ತರಕಾರಿ ಎಲ್ಲ ಎಲ್ಲಿ ತರಿಸ್ತೀರಿ ಸರ್? ಇಲ್ಲಿ ರಾಮನಗರ ಮಾರ್ಕೆಟ್ ಅಲ್ಲಿಂದಾನೆ ಬರುತ್ತೆ. ಓಕೆ. ಆಮೇಲೆ ಇದು ರೆಡ್ ಅಲಸಂದಿ ಕಾಳು ಪಲ್ಯ. ಅಲಸಂದಿ ಕಾಳು ಪಲ್ಯ. ಇದು ಜೋಳ ರೊಟ್ಟಿಗೂ ಆಗ್ತದೆ. ಸೂಪರ್. ಇಷ್ಟು ಪಲ್ಯ ಇದೆ. 3 ಥರ ಪಲ್ಯ ಇರ್ತದೆ. ಅದು ಆದ್ಮೇಲೆ ಇದು ಮೂಲಂಗಿ ಸಾಂಬಾರು. ದಿವಸ ಒಂದೊಂದು ಥರ ವೆರೈಟಿ ಮಾಡ್ತೀವಿ. ಒಂದ್ ದಿವಸ ಮೂಲಂಗಿ, ಒಂದ್ ದಿವಸ ತೊಂಡೆಕಾಯಿ, ಒಂದ್ ದಿವಸ ಡ್ರಮ್ ಸ್ಟಿಕ್, ಎಲ್ಲ ಮಿಕ್ಸ್ ಸಾಂಬಾರು. ಇದೆಲ್ಲ ಒಂದು ಊಟಕ್ಕೆ ಸಾಂಬಾರು ಇದಾಗ್ತದೆ. ಅದಾದ್ಮೇಲೆ ಇದು ರಸಮ್ಮು, ಟೊಮೆಟೊ ರಸಮ್ಮು. ಸಾಂಬಾರು ಆದ ತಕ್ಷಣನೇ ಸೂಪರ್ ಒಂದು ರಸಮ್ಮು. ಜೀರ್ಣ ಆಗ್ಲಿಕ್ಕೆ ಇದು ಮಾಮೂಲಿ. ಇದು ಅನ್ನ, ಸಾಂಬಾರು ಮತ್ತು ರಸಮ್ಗೆ ರೈಸು. ಓಕೆ. ಅದಾದ ತಕ್ಷಣ ನೆಕ್ಸ್ಟ್ ಮೊಸರು. ಸಾಂಬಾರು ರಸಮ್ ಆದ ತಕ್ಷಣ ಮೊಸರನ್ನ ಊಟ ಮೊಸರನ್ನ ಮಾಡ್ಬೋದು, ಸಪ್ರೇಟಾಗಿ ತೊಗೋಬೋದು. ಅದರೊಟ್ಟಿಗೆ ಇದು ಎಲ್ಲ ಸಲಾಡ್ ಇರುತ್ತೆ. ಸಲಾಡ್, ಓಕೆ, ಚಟ್ನಿ. ಇದು ದೋಕ್ಲ ಅಂತ ಮಾಡ್ತಾರೆ, ಜುಣ್ಕ ಅಂತ ಕರೀತಾರೆ. ಇದು 2-3 ಥರ ಹೆಸರು ಇದೆ. ಇದು ಮೆಂತ್ಯ ಸೊಪ್ಪು, ಮತ್ತೆ ಇದು ಸಲಾಡ್ಗೆ ಸೌತೆಕಾಯಿ ಮತ್ತೆ ಆನಿಯನ್. ಇದು ಮೆಂತ್ಯ ಸೊಪ್ಪು ಹಾಗೆ ಡೈರೆಕ್ಟ್ ತಿನ್ನೋದು ಬಿಡ್ರಿ. ಹೌದು, ಇದು ಹೆಲ್ತ್ಗೆ ಬಾರದು ಒಳ್ಳೇದು ಅಂದ್ಬಿಟ್ಟು ಡೈರೆಕ್ಟ್ ಮೆಂತ್ಯ ಸೊಪ್ಪು ಹಾಗೆ ಇದು ಮಾಡ್ತಾರೆ. ಇದು ದೋಕ್ಲ ಅಂತ ಮಾಡ್ತಾರೆ, ಕಡಲೆ ಹಿಟ್ಟಿಂದ ಮಾಡೋದು. ಇದು ನಾವು ಹಿಟ್ಟಿನ ಪಲ್ಯನೂ ಅಂತೀವಿ, ಮಾಡ್ತೀವಿ ಕಡಲೆ ಹಿಟ್ಟಿಂದ. ಇದು ಸೈಡ್ಸ್, ಇದು ಸಲಾಡ್ ಇರ್ತದೆ. ಸೈಡಿಗೆ ಇದು ಬರುತ್ತೆ, ಸೈಡಿಗೆ ಇದು ಇರುತ್ತೆ. ಸೂಪರ್. ಅದು ಬಿಟ್ರೆ ಇನ್ನು ಮಜ್ಜಿಗೆ ಇರುತ್ತೆ. ಇವ್ ನೋಡಿದ್ರೆ ಬಾಯಿ ಚುಳು ನೀರು ಬರ್ತದೆ. ಹೌದು. ಇದು ಊಟದೊಟ್ಟಿಗೆ ಮಜ್ಜಿಗೆನೇ ಇರುತ್ತೆ. ಮಜ್ಜಿಗೆ. ಈಗಿನ ಬಿಸಿ ಇದಕ್ಕೆ ಹೌದೌದು, ತಂಪಾದ ಮಸಾಲ ಮಜ್ಜಿಗೆ. ತಂಪಾದ ಮಜ್ಜಿಗೆ. ಓಕೆ. ಇದು ರೈತ, ಮೊಸರು ಬಜ್ಜಿ. ಇದು ಜೋಳ ರೊಟ್ಟಿ ಊಟಕ್ಕೆ ಜೊತೆಲೆ ಬರುತ್ತೆ. ಇದು ಮಾಮೂಲಿ ಚಟ್ನಿಯಲ್ಲಿ ಶೂಟ್ ಮಾಡಿದ್ರೆ ಇದು. ಅದು ಬಿಟ್ರೆ ಇನ್ನು ಇದು ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ. ಇದು ದಿವಸ ಒಂದೊಂಥರ ಕೋಸಂಬರಿ ಮಾಡ್ತೀವಿ. ಓಕೆ. ಏನು ಇಲ್ಲಿ ಪರ್ಮನೆಂಟ್ ಬರೋರು ಇದ್ದಾರೆ ಸರ್ ನಿಮಗೆ? ಇಲ್ಲಿ ರೆಗ್ಯುಲರೇ ಬರೋರೇ ಜಾಸ್ತಿ. ಹೌದಾ? ಅಂದರೆ ಉತ್ತರ ಕರ್ನಾಟಕ ಊಟ ಅಂದರೆ ಈ ರೋಡಲ್ಲಿ ಎಲ್ಲೂ ಇಲ್ಲ, ಹಾಗಾಗಿ ಇಲ್ಲಿ ಹುಡಿಕೊಂಡು ಬರ್ತಾರೆ ಜೋಳ ರೊಟ್ಟಿ ಊಟಕ್ಕೆ. ಅದರಲ್ಲೂ ಎಕ್ಸ್ಪೆಷಲಿ ಇದು ಹೋಳಿಗೆ ಊಟ ಅಂತಂದರೆ ಇಲ್ಲಿ ಭಾರಿ ಫೇಮಸ್. ಆಮೇಲೆ ಭಾಳ ಖುಷಿಯಾಗಿದ್ದೇನೆಂದ್ರೆ ಅದು ನೀಡೋರು ಹಂಗೆ ಒಂದು ವೇಷಭೂಷಣ ಹಾಕಿ ನಮ್ಮ ಕಡೆ ಎಲ್ಲ ಆಗಿನ ಗಾಂಧಿ ಸ್ಟೈಲಲ್ಲಿ ಟೊಪ್ಪಿ ಎಲ್ಲ ಹಾಕಿ ಮಾಡ್ತಾರೆ. ಅದೊಂದು ನಮ್ಮ ಸಂಪ್ರದಾಯ ನೆನಪಾಗುತ್ತೆ ನೋಡ್ರಿ. ಅದೇ ಆಗಿನ ಇದನ್ನ ಬಿಟ್ಟಿಲ್ಲ ಅಷ್ಟೇನೆ ಇಲ್ಲಿ ಕಾಮತ್ತವರು ಅಲ್ಲ, ಬೇರೆ ಇವ್ರು ಹೆಂಗ್ ಗೊತ್ತಾನ, ನಮ್ಮ ಕಾಮತ್ತವರು ಆಗಿನ ಸಂಸ್ಕೃತಿ ಏನಿದೆ ಅದನ್ನ ಪಾಲಿಸ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕ ಊಟಕ್ಕೆ ಅದೇ ತರ ಉಡುಗೆ ತೊಡುಗೆಗಳು ಇರ್ಬೇಕು ಅಂದ್ಬಿಟ್ಟು ಆ ಗಾಂಧಿ ಟೊಪ್ಪಿ, ಆ ಜುಬ್ಬಾ ಪೈಜಾಮು, ಅದೇ ಥರನೇ ಎಲ್ಲ ಇವತ್ತಿನವರೆಗೂ ಅದನ್ನೇ ಪಾಲಿಸ್ತಾ ಇದ್ದಾರೆ.
ಅಡುಗೆ ಮನೆಗೆ ಏನು ತೋರಿಸ್ತೀರಿ? ಈಗ ಕುಕ್ಕಿಂಗ್ ಏನೂ ಆಗೋದಿಲ್ಲ, ಹಾಂ, ಹಂಗೆ ಶೂಟ್ ಮಾಡ್ಕೋಬೋದು. ನಮ್ಗಳು ಎಲ್ಲ ಹಾಕಿ ಇಟ್ಟಿರ್ತೀವಿ, ಎಲ್ಲ ರೆಡಿ ಮಾಡಿ. ಬಿಸಿ ಇಲ್ಲಿ ಸ್ಟಾಕ್ ಇದೆ? ಇಲ್ಲಿ ಸ್ಟಾಕ್ ಇರುತ್ತೆ. ಓಕೆ. ಹಾಂ. ಎಲ್ಲ ಓಹೋ. ಇಲ್ಲಿ ಇಡ್ಲಿ ಮಾಡಲಿಕ್ಕೆ ಅದು ಸ್ಟೀಮು. ಹಾಂ, ಇಡ್ಲಿ ಮಾಡೋದಕ್ಕೆ. ಇಡ್ಲಿ ಮಾಡಲಿಕ್ಕೆ ಇದೆಲ್ಲ ಹಾ. ಸ್ಟೀಮ್ ಇರ್ತದೆ. ಓಕೆ ಓಕೆ. ಇಡ್ಲಿ ಇರುತ್ತೆ, ಇದು ಈ ಥರ ಓಹೋ. ಇಡ್ಲಿ ಇರುತ್ತೆ. ಓಕೆ ಓಕೆ. ಹಾಂ, ಇದು leaf ಇದನ್ನು ಓಪನ್ ಮಾಡಿ ಕೊಡ್ತೀರಿ? ಸ್ಟಿಕ್ ಹಿಂಗೆ ತೆಗೆದುಬಿಟ್ರೆ ಹಾ. ಹಿಂಗೆಲ್ಲ ಒಂದು ರೌಂಡ್ ಅಪ್ ಇದಾಗಿರ್ತದೆ. ಓಕೆ. ಇದು ಇಲ್ಲಿ ಸ್ಪೆಷಲ್ ಬೆಳಗ್ಗೆ ತಿಂಡಿಗೆ ಮುಡೆ ಇಡ್ಲಿ ಅಂತ. ಮೂಡ ಮುಡೆ ಇಡ್ಲಿ, ಮೂಡ ಇಡ್ಲಿ. ಇದು ತಾಳೆ ಎಲೆ ಅಂತಾನೂ ಕರೀತಾರೆ. ಹಾಂ ಹಾಂ ಹಾಂ. ಹಂಗಾರೆ ಎಷ್ಟು ಮಾಡ್ತೀರಿ ಸರ್ ಇದು? ಹೌದು, ಇದು ಡೇ ಒನ್ನಿಂದ ಅಂದರೆ ಓಪನಿಂಗ್ ಇಂದನೇ ಇದನ್ನ ಮಿಸ್ ಮಾಡಿಲ್ಲ. ಮಿಸ್ ಮಾಡಂಗಿಲ್ಲ. Miss ಮಾಡೋದಿಲ್ಲ. ಇದ್ರ ಜೊತೆಗೆ ಏನು ಕೊಡ್ತೀರಿ? ಇದರೊಟ್ಟಿಗೆ ಸಾಂಬಾರು ಮತ್ತು ಚಟ್ನಿ. ಸಾಂಬಾರು ಮತ್ತು ಚಟ್ನಿ. ಚಟ್ನಿ. ವಾವ್. ಇದು ಅವತ್ತೇ ಇನ್ನೊಂದು ಇದು ಮಾಡ್ತಾರೆ, ಕೊಟ್ಟೆ ಇಡ್ಲಿ ಅಂದ್ಬಿಟ್ಟು, ಹಾ. ಹಲಸಿನ ಎಲೆದು. ಓಕೆ. ಅದನ್ನ ಇದು ಏನಾರ ಸ್ಟಾಕ್ ಸಿಕ್ಕಿಲ್ಲ ಅಂದ್ರೆ ಅದನ್ನ ಮಾಡ್ತಾರೆ. ಬಟ್ ರೆಗ್ಯುಲರ್ ಆಗಿ ಇದು ಇರಲೇಬೇಕು. ಇಲ್ಲಿ ಇದಕ್ಕೋಸ್ಕರನೇ ಬರ್ತಾರೆ ಬೆಳಿಗ್ಗೆ ತಿಂಡಿಗೆ ಮುಡೆ ಇಡ್ಲಿ. ಇದನ್ನ ಮಾಮೂಲಿ ಇಲ್ಲಿ ಇಟ್ಟು ಸ್ಟೀಮಲ್ಲಿ ಹಾಕಿ ಇಟ್ಟು ಮಾಮೂಲಿ ಇದು ಮಾಡಿಬಿಟ್ಟು ಹಾಂ. ಸ್ಟೀಮ್ ಆನ್ ಮಾಡಿದ್ರೆ 10 ರಿಂದ 15 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ. ಮಸ್ತಪ್ಪ. ಓಕೆ. ಅಡುಗೆ ಮನೆ ಭಾಳ ಮಸ್ತ್ ಇಟ್ಕೊಂಡ್ರಿ ನೀವು. ಇಲ್ಲಿ ಮಾಮೂಲಿ ಸ್ಟೀಮಲ್ಲಿ ಎಲ್ಲ ರೈಸು, ಹಾಂ ಗ್ಯಾಸಲ್ಲಿ ಮಾಡೋದಿಲ್ಲ. ಹಾಂ ಹಾಂ ಹಾಂ. ಓಕೆ. ನೋಡಿ 2-3ರಲ್ಲಿ ಆಗ್ಬಿಡುತ್ತಲ್ಲ? ಆಗ್ಬಿಡ್ತದೆ. ಅರ್ಜೆಂಟ್ಗಿದ್ರೆ ಎಷ್ಟು ನೀರು ನಿಮಿಷದಲ್ಲಿ ರೆಡಿ ಇರ್ತದೆ. ನೀರು ಕಾದಿರ್ತದೆ? ನೀರು ಕಾದ ಎಷ್ಟು 10 ರಿಂದ 15 ನಿಮಿಷದಲ್ಲಿ ಎಲ್ಲ ರೆಡಿ ಆಗುತ್ತೆ, ಆಗ್ಬಿಡುತ್ತೆ. ಆಗ್ಬಿಡ್ತದೆ. ಅಂದ್ರೆ ನೀವು ವಾರ ಎಲ್ಲ ರೆಡಿ ಇರ್ತೀರಿ ಎಲ್ಲದಕ್ಕೂ? ಎಲ್ಲ ರೆಡಿ ಇರ್ತೀವಿ. ಹಾ. ಇದ್ದಕ್ಕಿದ್ದಂಗೆ 50 ಜನ ಬಂದ್ರು 100 ಜನನೂ ಬರ್ಬೋದು. ಹಾ. ನಾವು ಎಲ್ಲದಕ್ಕೂ ರೆಡಿ ಇರಬೇಕು. ನೀರು ಎಲ್ಲ ರೆಡಿ ಇರ್ತದೆ. ಹಾ. ಒಂದು ರೈಸ್ ರೆಡಿ ಮಾಡಿ ಇಟ್ಟಿರ್ತಾರೆ ಸ್ವಲ್ಪ. Okay. ಇಲ್ಲಿ ರನ್ನಿಂಗ್ ಇರುತ್ತೆ. ಹಾಂ ಇದ್ದಕ್ಕಿದ್ದಂಗೆ 1 ಬಸ್ ಬರುತ್ತೆ, 2 ಬಸ್ ಬಂದರೂ ಬರ್ಬೋದು. ಹಾಂ. ಅದರಲ್ಲಿ 100 ಜನ ಬರ್ತಾರೆ, 200 ಜನ ಬರ್ತಾರೆ, ಗೊತ್ತಿಲ್ಲ. ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತೀವಿ. ಈಗ ರನ್ನಿಂಗ್ ಇರುತ್ತೆ, ಅಲ್ಲಿ ರೈಸ್ ಎಲ್ಲ ಇರುತ್ತೆ. ಇಲ್ಲಿ ಸ್ಟೋರೇಜ್ಗೆ ಇಲ್ಲಿ ರನ್ನಿಂಗ್ ಇರ್ತದೆ. ಬ್ಯಾಕ್ ಇದರಲ್ಲಿ ಕಿಚನ್ ಇನ್ಚಾರ್ಜ್ ಇರ್ತದೆ. ನಮಸ್ತೆ ಸರ್. ಎಲ್ಲ ನಮಸ್ತೆ. ರೆಡಿ ಮಾಡಿಸಿ ಇಟ್ಟಿರ್ತಾರೆ ಇಲ್ಲಿ. ಹಾಂ ಹಾಂ. ಈಗ ನಾವು ಏನು ಬೇಕು ಅಂತ ನಿನ್ನೆ ಸಂಜೆನೆ ಪ್ಲಾನ್ ಮಾಡ್ಕೊಂಡಿರ್ತೀವಿ. Okay. ಮಾನ್ಯ ಬೆಳಗ್ಗೆ ಎಲ್ಲ ಥರದ್ದು ಅವರು ರೆಡಿ ಮಾಡಿ ಇಲ್ಲಿ ಕಿಚನ್ ಇನ್ಚಾರ್ಜ್ ವ್ಯವಸ್ಥೆ ಎಲ್ಲ ಅವ್ರು ಮಾಡಿರ್ತಾರೆ. ಸೂಪರ್. ಅಂದರೆ ಇಬ್ಬರು ಡಿಸ್ಕಷನ್ ಮಾಡ್ತೀವಿ, ಹಾ. ಏನು ಬೇಕು ಏನು ಬೇಡ ನಾಳೆ. ಹಾಂ ಸರ್, ಬನ್ನಿ ಸರ್, ಬನ್ನಿ ಸರ್. ಹಾಂ ಏನು ಬೇಕು ಏನು ಬೇಡ ಅಂದ್ಬಿಟ್ಟು ಹಾಂ ಎಲ್ಲ ಡಿಸ್ಕಷನ್ ಮಾಡ್ತೀವಿ. ಹಾ. ಒಂದು ರಜದ ವಿಷಯದಾಗಲಿ ಯಾವುದೇ ವಿಷಯದಾಗಲಿ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆ ಪ್ಲಾನ್ ಮಾಡ್ಕೊಳ್ತೀವಿ. ನಮ್ಮದು ಸಿಟಿ ಒಳಗೆ ಸಿಟಿ ಹೋಟ್ಲುಗಳಲ್ಲಾದರೆ ಹಾ. ಒಂದು ಅಂದಾಜು ಇಷ್ಟೊಂದು ಇಷ್ಟೇ ಇರ್ತದೆ. ಹೌದು. ಅವ್ರದ್ದು ಒಂದು ಡೈಲಿ ಕ್ಯಾಲ್ಕುಲೇಷನ್ ಇರುತ್ತೆ. ನಮ್ಮದು ಹೈವೇಲಿ ಹಂಗಲ್ಲ. 10 ಜನ ಬರ್ಬೋದು, 100 ಜನ ಬರ್ಬೋದು, 1000 ಜನ ಬರ್ಬೋದು. ಎಲ್ಲದಕ್ಕೂ ರೆಡಿ. 10 ರಿಂದ 1000 ಜನಕ್ಕೂ ನಾವು ಪ್ರಿಪೇರ್ ಮಾಡ್ಕೊತೀವಿ. ಸರ್ ನೀವು ಯಾವರು ಸರ್? ನಾವಿಲ್ಲ ಚನ್ನಪಟ್ಟಣ. ಚನ್ನಪಟ್ಟಣ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಮ್ದೀಗ 15 ವರ್ಷ. 15 ವರ್ಷದಿಂದ ಇದ್ದೀರಿ. ಹಾಂ ಹಾಂ ಹಾಂ. ಹೇಳಿ ಸರ್ ನಿಮ್ಮ ಎಕ್ಸ್ಪೀರಿಯನ್ಸು. ಎಕ್ಸ್ಪೀರಿಯನ್ಸ್ ಇದೆ. ಈಗ ಫಸ್ಟ್ ಸ್ಟಾರ್ಟಿಂಗಿಂದ ಇದಕ್ಕೆ ಬಂದ್ವಿ, ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಂದ್ವಿ. ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹಂಗಾಗಿ ಮುಂದಕ್ಕೆ ನಮಗೆ ಪ್ರಮೋಷನ್ ಕೊಟ್ಟರು. ಪ್ರಮೋಷನ್ ಕೊಟ್ಟಾಗಿ ನಮ್ಮ ಸಹಕಾರಿಗೆ ಕಿಚನ್ಗೆ ಹಾಕಿದ್ದಾರೆ. ಒಂದು ಕಿಚನ್ ಐಟಮ್ ಮಾಡಿಸ್ಕೊಂಡು ಸ್ಟೀವ್ ಆರ್ಡರ್ ಮಾಡ್ತಾ ಇದ್ರು. ಸ್ಟೀವ್ ಆರ್ಡರ್ ಮಾಡ್ತಾರೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಅವ್ರ ಕೆಲಸ ನೋಡಿ ಅವ್ರಿಗೆ ಮೇಲ್ಬೆಳಗ್ಗೆ ಇರ್ತಾರೆ. ಇಲ್ಲೆಲ್ಲ ವಾಷಿಂಗ್ ಇರ್ತದೆ. ಇಲ್ಲೆಲ್ಲ ಡಿಶ್ ವಾಶ್, ಗ್ಲಾಸ್ ಎಲ್ಲ ಬ್ರಷ್ ವಾಷಿಂಗ್ ಇರ್ತದೆ. ಗ್ಲಾಸ್ ಓಹೋ, ಇದು ಎಲ್ಲ ಇದು ವಾಷಿಂಗ್ ಏರಿಯಾ. ಹಾಂ. ಅಂದ್ರೆ ಇಲ್ಲಿ ಕೈಲಿ ಇದು ಮಾಡ್ತಾರೆ. ಈ ಗ್ಲಾಸ್ ಎಲ್ಲ ಇದರಲ್ಲಿ ಬ್ರಷ್ ವಾಷಿಂಗ್ ಇದು ಮಾಡ್ತಾರೆ. ಹೌದಾ? ಕೈಲೆಲ್ಲ ಮತ್ತೆ ಇದಾಗಲ್ಲ ಸರ, ಅದಕ್ಕೆಲ್ಲ ಸೋಪ ಇಲ್ಲ ಅದೆಲ್ಲ ರೆಡಿ ಇರುತ್ತೆ. ಹಾಂ. ಭಾಳ ಅದ್ಭುತವಾಗಿದೆ ಸರ್. ಹಾಂ. ಆ್ಯಕ್ಚುಲಿ ಹಿಂಗೆ ಇಷ್ಟು ಜನಗಳ ಮಧ್ಯೆ ಹಿಂಗೆ ಕ್ಲೀನಾಗಿ ಇಡೋದು ಭಾಳ ದೊಡ್ಡ ಕೆಲಸ. ಕೆಲಸಗಾರ ಸಿಗಲ್ಲ, ಆದ್ರೂ ಹಾಂ ಬ್ಯಾಲೆನ್ಸ್ ಮಾಡಬೇಕು. ನಾವು ಕ್ಲೀನ್ ಮಾಡಿಸಬೇಕು ಸರ್. ಕ್ಲೀನ್ ಇಲ್ಲ ಅಂದ್ರೆ ಆಗಲ್ಲ. ಕ್ಲೀನ್ ಮಾಡಿಸ್ಬೇಕು. ಈಗ ನಮಗೆ ಇಲ್ಲಿ ಬನ್ನಿ. ಓಕೆ. ದೋಸೆ. ಹಾಂ. ಓ, ಇದು ಅಡುಗೆ ಮನೆ ಹಿಂಗೆ ಬರುತ್ತಾ? ಇದು ಕಟ್ಕೆ ಒಲೆ. ಹಾಂ. ಅಂದ್ರೆ ಇಲ್ಲಿ ದೋಸೆದು ಇಲ್ಲಿ ಕಟ್ಕೆ ಹಾಕ್ತಿವಿ. ಮುಂಚೆ ಇದ್ರಲ್ಲಿ ಮಾಡ್ತಿದ್ದು ಗ್ಯಾಸ್ ಅವಲಿ. ಈಗ ಗ್ಯಾಸ್ ಇದೆಲ್ಲ ಈಗೆಲ್ಲ ಸ್ವಲ್ಪ ಹೆಲ್ತ್ ಇದಾಗಿರ್ಲಿ ಅಂದ್ಬಿಟ್ಟು ಆಗಿನ ಕಾಲದಲ್ಲಿ ಏನು ಹಳ್ಳಿಗಳಲ್ಲಿ ಕಟ್ಗೆ ಅಡುಗೆ ಮಾಡ್ತಾ ಇದ್ರು, ಆರೋಗ್ಯವಾಗಿ ಇರ್ತಾರೆ. ಅದೇ ಥರ ನಮ್ಮ ಸಾಹುಕಾರ ಏನು ಮಾಡಿದ್ದಾರೆ, ಅದೇ ಥರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕಟ್ಗೆ ಒಲೆ ಮಾಡಿಕೊಂಡು ದೋಸೆ ಎಲ್ಲ ಕಟ್ಗೆಯಲ್ಲಿ ಮಾಡೋದು. ಈಗ ಸೂಪರ್. ಇದು ಚೆನ್ನಾಗಿ ಬರ್ತದೆ, ಹೆಲ್ತಿಯಾಗಿರ್ತದೆ, ಗ್ಯಾಸಿಂದು ಇದು ಸಮಸ್ಯೆ ಇರಲ್ಲ. ಹಾಗಾಗಿ ಇದು ಚೆನ್ನಾಗಿದೆ ಅಂತ ನಮ್ಮದು ಸಾಹುಕಾರ ಹೊಸದಾಗಿ ಇದು ಮಾಡಿದ್ದಾರೆ. ಇದನ್ನು ಹೊಸದಾಗಿ ಮಾಡಿದ್ದ ಇದು? ಮುಂಚೆ ಮಾಡ್ತಾ ಇದ್ರು, ಅದು ಒಟ್ಟಲ್ಲಿ ಮಾಡ್ತಾ ಇದ್ರು. ಒಟ್ಟು ಸಿಗ್ಲಿಲ್ಲ, ಆಮೇಲೆ ಕಟ್ಗೆಯಲ್ಲಿ ಅಂದ್ರೆ ಅದು ಹೆಲ್ತ್ ಚೆನ್ನಾಗಿರ್ತದೆ. ಕಟ್ಗೆಯಲ್ಲಿ ಬೇಯಿಸೋ ಅಡುಗೆ ಇರುತ್ತಲ್ಲ, ಅದು ಭಾರಿ ಇದಾಗಿರ್ತದೆ. ಇದರಿಂದ ನಮಗೆ ರೈಸು ಅಲ್ಲಿ ಬಿಸಿನೀರು ಬೇಕು, ಬೇಳೆ ಬೇಯಿಸೋದು, ಇದೆಲ್ಲ ಗ್ಯಾಸ್ ಕಂಟ್ರೋಲ್ ಆಗ್ತದೆ.
ಅಂದರೆ ಇದು ಎಲ್ಲ ಸ್ಟೀಮ್ದು, ಇದರಿಂದ ತುಂಬ ಹೆಲ್ಪ್ ಆಯ್ತದೆ ಇದು. ಇದು ಏನು ಸ್ಟೀಮ್ ಇದು ಇದು ಕಟ್ಟಿಗೆ ಹಾಕಿದ ತಕ್ಷಣ ಒಳಗಡೆ ನೀರು ಇರ್ತದೆ, ಇದು ಬಿಸಿಯಾಗಿ ಆವಿಯಾಗಿ ಅಲ್ಲಿ ಹೋಗ್ತದೆ. ಈಗ ಅನ್ನ ಮಾಡ್ತಾ ಇದೀವಲ್ಲ, ಇದರಿಂದ ಮಾಡೋದು. ಇದು ಇಲ್ಲ ಆದ ತಕ್ಷಣ ಬಿಸಿ ನೀರಾಗಿ ಅದು ಇದಾಗಿ ಅಲ್ಲಿ ಹಾವಿಯಾಗಿ ಅಲ್ಲಿ ಹೋಗ್ತದೆ. ಅಲ್ಲಿ ನೀವು ಇಡ್ಲಿ ಮತ್ತೆ ಅನ್ನ ಎಲ್ಲ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ಇದರಿಂದನೇ ಆಗಿ ಹೋಗೋದಿಲ್ಲ. ಬರೀ ನೀರು ಇರುತ್ತೆ, ಇದ್ರಲ್ಲಿ ನೀರು ಇರ್ತದೆ. ಬೆಂಕಿ ಹಾಕಿದ್ರೆ ಇಲ್ಲಿ ಎಲ್ಲ ಇಲ್ಲಿ ನೀರು ಚೆಕ್ ಮಾಡ್ತಾ ಇರ್ಬೇಕು. ಹೌದಾ? ಇದು ಹಾವಿಯಾಗಿ ಅಲ್ಲಿಂದ ಸ್ಟೀಮ್ ಮುಖಾಂತರ ಎಷ್ಟೊತ್ತು ಉರಿಬೇಕು ಸರ್? ಎಷ್ಟೊತ್ತಾದ್ಮೇಲೆ ಆವಿ ಆಗುತ್ತೆ? ಅರ್ಧ ಮುಕ್ಕಾಲು ಗಂಟೆ ರನ್ನಿಂಗ್ ಇರ್ತದೆ ಇದು. ಯಾಕೆಂದ್ರೆ ನಮಗೆ ಅಲ್ಲಿ ಒಳಗಡೆ ರನ್ನಿಂಗ್ ಇರಲೇಬೇಕು. ಈಗ ರೈಸ್ ಮಾಡ್ತಾ ಇರ್ಬೇಕು, ಇಡ್ಲಿ ಹಾಕ್ತಾ ಇರ್ಬೇಕು. ಇಡ್ಲಿ ಒನ್ ಅವರ್ಗೆ ಇಡ್ಲಿ ಹಾಕ್ತಾ ಇರ್ತೀವಿ. ಈಗ 1 ಅವರ್ಗೆ ಒಂದು ಸ್ವಲ್ಪ ಒಂದು 25-30 ಇಡ್ಲಿ ಹಾಕ್ತೀವಿ. ಆಮೇಲೆ ಕಸ್ಟಮರ್ ನೋಡ್ಕೊಂಡು ಅವರು ಮೂಮೆಂಟ್ ನೋಡ್ಕೊಂಡು ಏನು ಮಾಡ್ತೀವಿ, ಅವಾಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವೆ. ಒಂದು 4-5 ಬ್ಯಾಚ್ ಮಾಡಿ ಇಡ್ಲಿ ಸ್ವಲ್ಪ ಇದು ಮಾಡ್ತೀವಿ. ಅದಕ್ಕೋಸ್ಕರ ಇದು ರನ್ನಿಂಗ್ ಇರಬೇಕಿದು. ಈಗ ಇದಕ್ಕೆ ಈ ಗ್ಯಾಸ್ಗೆ ಮತ್ತು ಒಲೆಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಖರ್ಚು ಸರ್ ಇದೆ ಅಥವಾ ಜಾಸ್ತಿ ಬರುತ್ತೆ? ಕಮ್ಮಿ ಖರ್ಚು, ಮತ್ತು ಇದು ಇದರಿಂದ ಒಂದು ಹೆಲ್ತ್ಗೆ ಒಳ್ಳೆಯದು. ಗ್ಯಾಸ್ಗಿಂತ ಇದು ಹೆಲ್ತ್ಗೆ ಭಾರಿ ಒಳ್ಳೆಯದು. ಮತ್ತು ಬೇಗ ಕೆಲಸನೂ ಆಗ್ತದೆ. ಇದು ಸ್ಟೀಮ್ ರನ್ನಿಂಗ್ ಇದೆ. ಇದರಿಂದ 3-4 ಕೆಲಸಗಳು ಆಗ್ತಾವೆ. ಅಲ್ಲಿ ಇಡ್ಲಿ ಆಗುತ್ತೆ, ಒಂದು ಕಡೆ ನೀರು ಬಿಸಿ ಆಗುತ್ತೆ, ಮತ್ತೊಂದು ಕಡೆ ರೈಸ್ ಆಗ್ತಾ ಇರ್ತದೆ, ಹಾಲು ಬಿಸಿ ಇಟ್ಕೋಬೋದು. ಮತ್ತು ಅಲ್ಲಿ ಐಟಮ್ಗಳು ಸ್ಟೋರೇಜ್ ಮಾಡಿದ್ದೀವಲ್ಲ, ಸೆಕೆಂಡ್ ಸ್ಟೋರೇಜ್, ಅದಕ್ಕೆಲ್ಲ ಹೀಟು ಕರೆಂಟ್ಗಿಂತನೂ ಇದರಿಂದನೂ ಹೋಗುತ್ತೆ. ಅಂದ್ರೆ ನಿಮ್ಗೆ ಗ್ಯಾಸ್ ಯೂಸೇ ಆಗಲ್ಲ ಇಲ್ಲಿ? ಯೂಸ್ ಆಗುತ್ತೆ, ಬಹಳ ಕಡಿಮೆ, ಬಹಳ ಕಮ್ಮಿ, ಬಹಳ ಎಮರ್ಜೆನ್ಸಿ ಏನೋ. ಅಂದ್ರೆ ಇದು ಕಟ್ಟಿಗೆ ಒಲೆ ಅಂತಂದ್ರೆ ತುಂಬಾ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ. ಬಟ್ ನನ್ಗೆ ಬಹಳ ಒಂದು ಇಷ್ಟ ಆಗೋದು ಅಂದ್ರೆ ಸರ್, ಒಂದು ಕನಸನ್ನು ಹೇಗೆ ಕಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಇಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ಜನ ಬಂದು ಸೇರ್ತಾರೆ, ಇಲ್ಲಿ ಇಷ್ಟಿಲ್ಲಿ ವ್ಯವಸ್ಥೆ ಇರಬೇಕು ಅನ್ನೋದು ಕಲ್ಪನೆಯಿಂದ ಮಾಡಿದಾರಲ್ಲ, ಹಾರ್ಟ್ಸ್ ಆಫ್ ಸರ್ ಅವ್ರು. ಆದ್ಮೇಲೆ ಕೆಲವೊಂದು ಮೆಂಟಾಲಿಟಿ ನಾವೆಲ್ಲ ಹೆಂಗ್ ತಿಂಕ್ ಆದ್ರೂ ನೋಡೋಣ, ಬಂದ್ರು ನೋಡೋಣ, ನಡೆದ್ರು ನೋಡೋಣ, ಅದು ಮೈಂಡ್ ಇಂದ ಹೊರಗಾಕ್ಬೇಕು. ಬಂದ್ರೆ ನೋಡ್ಕೊಳ್ಳೋಣ, ಆದ್ರೆ ನೋಡೋಣ, ಅದು ಇಟ್ಕೊಳ್ಳೇಬಾರ್ದು. ನಾವೆಲ್ಲದಕ್ಕೂ ರೆಡಿ ಇರಬೇಕು. ಅದೇ ಹೇಳಿ, 10 ಜನ ಬಂದು ರೆಡಿ ಇರಬೇಕು, 100 ಜನ ಬಂದು ರೆಡಿ ಇರಬೇಕು, 1000 ಜನ ಬಂದು ರೆಡಿ ಇರಬೇಕು. ಮಾಡೋ ಒಂದು ಧೈರ್ಯ ಇರಬೇಕು ಅಷ್ಟೇ. ಅಂದರೆ ಅದು ಪ್ಲ್ಯಾನ್, ಅದ್ರ ಪ್ರಕಾರ ಪ್ಲ್ಯಾನ್ ಇರ್ತದೆ. ಮತ್ತು ಇಲ್ಲಿ ನಾವು ಕೆಲಸಗಾರರು ಅಷ್ಟೇ, ಸ್ಟೆಪ್ ಆ್ಯಂಡ್ ಸ್ಟೆಪ್, ಫಸ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟ್, ಈ ಥರ 3 ಬ್ಯಾಚ್ ಮಾಡ್ತೇವೆ. 8 ಅವರ್ ಅಷ್ಟೇ ಕೆಲಸ, 8 ಅವರ್ ಡ್ಯೂಟಿ ಇರುತ್ತೆ. ಅವ್ರ ಡ್ಯೂಟಿ ಮುಗಿದ್ರೆ ಅವ್ರು ಇನ್ನೊಬ್ರು ಜಾಯ್ನ್ ಆಗ್ತಾ ಇರ್ತಾರೆ. ಹಂಗೆ 3 ಶಿಫ್ಟ್ ಅಲ್ಲಿ. ಹೌದು, ಯಾಕೆಂದ್ರೆ ರಾತ್ರಿ 11 ಗಂಟೆ ಹೋಟ್ಲ್ ಕ್ಲೋಸ್, ಅಲ್ಲಿವರೆಗೂ ಇರ್ಬೇಕು. ಬೆಳಗ್ಗೆ 6ರಿಂದ ರಾತ್ರಿ 11. ಇನ್ನೊಬ್ರು ಬರ್ತಾರೆ. ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? 60ರಿಂದ 65 ಜನ ಇದ್ದಾರೆ. 65 ಜನ ಕೆಲಸ ಮಾಡ್ತಾರೆ. ಇದು ತರಕಾರಿ ರೂಮ್. ಇದು ತರಕಾರಿ ಇಲ್ಲೆಲ್ಲ ಸ್ಟಾಕ್ ಮಾಡಿಟ್ಟಿರ್ತೀರಿ? ಡೈಲಿ ಇಲ್ಲಿ ಸ್ಟಾಕ್ ಬರುತ್ತೆ? ಬೆಳಿಗ್ಗೆ 7 ಗಂಟೆಗೆ ಎಲ್ಲ ತರಕಾರಿ ಬಂದು ಇಲ್ಲಿ ಬಂದ್ಬಿಡ್ತದೆ. ಅಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆನೇ ಬೇರೆ ಇದೆ, ತರೋರು ಮಾಡೋಲ್ಲ? ಮಾರ್ಕೆಟ್ ಅಂತಂದ್ರೆ ಈಗ ನಮ್ಮ ಇವ್ರು ಕಿಚನ್ ಮ್ಯಾನೇಜರ್ ಇದಾರ, ಇವರು ಸಂಜೆ ಏನ್ ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಳ್ತಾರೆ. ನಾಳೆ ಬೆಳಿಗ್ಗೆ ಏನ್ ಬೇಕು ಅಂದ್ಬಿಟ್ಟು, ನಾಳೆ ಬೆಳಗ್ಗೆ ಅಡುಗೆಗೆ ಏನು, ಸಾಂಬಾರ್ಗೆ ಏನು, ಎಲ್ಲ ಒಂದು ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿ ಸಂಜೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬೆಳಗ್ಗೆ 5 ಗಂಟೆ 4ವರೆಗೆ ತರಕಾರಿ ಮಾರ್ಕೆಟ್ಗೆ ಹೋಗ್ತಾರೆ. ಅವರು 4 ಗಂಟೆಗೆ ಹೋಗ್ಬಿಟ್ಟು ಎಲ್ಲ 6-6:30 ಅಷ್ಟರೊಳಗೆ ತರಕಾರಿ ಇಲ್ಲಿ ಬರುತ್ತೆ. ಅಂದ್ರೆ ಅವತ್ತಿಂದ ಅವತ್ತೇ ನಾವು ಪರ್ಚೇಸ್, ಅವತ್ತಿಂದ ಅವತ್ತೇ ಏನ್ ಬೇಕು, ಎಷ್ಟು ಬೇಕು ಅಷ್ಟೇನೆ. ಸುಮ್ಮನೆ ನಾವು ತಂದು 2 ದಿವಸಕ್ಕೆ ಆ ಥರ ಇಡಂಗಿಲ್ಲ. ಇವಾಗ ಏನ್ ಬೇಕು, ಈಗ ಬೆಳಗ್ಗೆ ಒಂದು ಸ್ಟಿಪ್ ಆಯ್ತು, ಈಗ ಈ ಸೆಕೆಂಡ್ ಬ್ಯಾಚ್ಗೆ ಇದೆಲ್ಲ ಖಾಲಿ ಆಗುತ್ತೆ. ಅಂದ್ರೆ ನೈಟ್ ಡಿನ್ನರ್ಗೆ, ಈಗ ಲಂಚ್ಗೆಲ್ಲ ಆಯ್ತು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಇದು ಇಷ್ಟಿದು ಆಗುತ್ತೆ. ಮತ್ತು ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಎಲ್ಲ ಬರ್ತದೆ. ಟೀ ಎಲ್ಲ ಇಲ್ಲೇ, ಕಾಫಿ ಟೀ ಹೊರಗಡೆ ಮಾಡಿ, ಕಾಫಿ ಟೀ ಎಲ್ಲ ಇಲ್ಲಿ ಹೊರಗಡೆನೆ ಎಲ್ಲ ಬಿಸಿ ಬಿಸಿ ಕಸ್ಟಮರ್ ಎದುರುಗಡೆನೆ ಎಲ್ಲ ಅವ್ರಿಗೆ ಏನು ಬೇಕು ಏನು ಉಂಟು ಸ್ಟಾಕ್ ಮಾಡಿಡಲ್ಲ. 1 ಬಂದರೆ 1, 10 ಬಂದರೆ 1, 10 ಆ ಥರ ಎಷ್ಟು ಬೇಕಷ್ಟು ಅವಾಗ ಮಾಡಿ ಕೊಡ್ತದೆ. ಇಲ್ಲಿ ಏನು ಸ್ವೀಟ್? ಈಗ ಇಲ್ಲಿ ನಮ್ಮದು ಎಲ್ಲ ಥರದ ಸ್ವೀಟ್ ಪ್ರೊಡಕ್ಷನ್ ನಮ್ಮಲ್ಲೇ ಮಾಡೋದೆಲ್ಲ ಇದು. ಹೌದಾ? ಇಲ್ಲೇ ತಯಾರಾಗಿರ್ತಕ್ಕಂಥ ಕಿಚನ್ ಇದೆ. ಓಕೆ. ಇದು ಬಂದು ಡ್ರೈ ಫ್ರೂಟ್ಸ್ ಲಡ್ಡು, ಡಿಂಕ್ ಲಾಡು ಅಂತ ಕರೀತಾರೆ. ಇದು ಇಲ್ಲಿ ನಮ್ಮಲ್ಲೇ ಪ್ರತಿಯೊಂದು ಸ್ವೀಟು ಇದೆಲ್ಲ ನಮ್ಮಲ್ಲೇ ಮಾಡೋದು. ಇದು ತುಪ್ಪದ್ದು ಮೈಸೂರು ಪಾಕು. ತುಪ್ಪದ ಮೈಸೂರು ಪಾಕು. ಓಕೆ ಓಕೆ. ಘೀ ಮೈಸೂರು ಪಾಕು. ಓಕೆ, ಸೂಪರ್. ಅದು ಬಿಟ್ರೆ ಬೇಸನ್ ಲಾಡು, ಅವಲಕ್ಕಿ ಬೇಸನ್ ಲಾಡು ಅಂದ್ಬಿಟ್ಟಿದ್ದು. ಓಕೆ. ಮತ್ತೆ ಇದು ಧಾರವಾಡ ಪೇಡ.
ಇಲ್ಲಿ ನಮ್ಮಲ್ಲೇ ಸ್ವೀಟ್ ಕಿಚನ್ ಇದೆ ಇಲ್ಲಿ ನಮ್ಮಲ್ಲೇ ಇದು ಮಾಡ್ತೀವಿ. ಹೊರಗಡೆ ಏನಾರು ಆರ್ಡರ್ ಬಂದರೆ ನಾವು ಇಲ್ಲಿಂದನೇ ಬಲ್ಕ್ ಆರ್ಡರ್ ಎಲ್ಲ ಬಂದರೆ ಎಲ್ಲ ಇಲ್ಲೇ ಮಾಡಿನೂ ಕೊಡ್ತೀರಿ ಹಂಗೆ? ಎಷ್ಟು ಬಲ್ಕ್ ಆರ್ಡರ್ ಬಂದರೂ ನಾವು ಮಾಡಿ ಕೊಡ್ತೇವೆ. ಮತ್ತು ಇವೆಲ್ಲ ಅಷ್ಟೇ ನಮ್ಮಲ್ಲೇ ರೆಡಿ ಆಗೋದು ಇದೆಲ್ಲ. ಮಿಕ್ಸರ್, ಕಡಲೆ ಬೀಜ, ಅವಲಕ್ಕಿ ಎಲ್ಲ ಇಲ್ಲಿ ನಮ್ಮಲ್ಲೇ. ಇಲ್ಲೇ ಸ್ವೀಟ್ ಕಿಚನ್ ಇದೆ. ಓ, ಸ್ವೀಟ್ ಕಿಚನ್ ಬೇರೆ ಇದೆಯಾ? ಇಲ್ಲೇ ಇದೆ ಬ್ಯಾಕ್ ಸೈಡ್. ಹೌದಾ? ಓಕೆ, ಬನ್ನಿ ಬನ್ನಿ ಸರ್. ಏನು ಸರ್ ಇದು? ಸರ್ ಇದು ಧಾರವಾಡ ಪೇಡ ಮಾಡೋಕ್ಕೆ ಗೋವಾ ಹೊಡಿತಾರದು ಅಲ್ಲಿಂದ. ಗೋವಾ ಬಿಸಿ ಆಗ್ತಿದೆ. ಓಕೆ, ಗೋವಾ ನಾವೇ ರೆಡಿ ಮಾಡಿ ಆಮೇಲೆ ಧಾರವಾಡ ಪೇಡ ಮಾಡ್ತೀವಿ. ಧಾರವಾಡ ಪೇಡ ಮಾಡ್ತೀವಿ. ನೋಡಿ, ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ. ಓಕೆ, ಅವತ್ತಿನ ಸ್ವೀಟ್ ಅವತ್ತೇ ರೆಡಿ ಆಗುತ್ತೆ ಇಲ್ಲಿ? ಹೌದು ಸರ್. ಓಕೆ, ಅವತ್ತೇ ರೆಡಿ ಮಾಡಿ ಇಲ್ಲಿ ಎಲ್ಲ ಕಡೆ ಬ್ರಾಂಚ್ಗಳಿಗೆ ಕಳಿಸ್ತಾ ಇರ್ತಾರೆ. ಎಷ್ಟು ವರ್ಷದಿಂದ ಕೆಲಸ ಸರ್ ಮಾಡ್ತೀರಿ? ನಾವು ಒಂದು 22 ವರ್ಷ ಆಯ್ತು ಸರ್. ಯಾವ್ಯಾವ ಸ್ವೀಟ್ ಮಾಡ್ತೀರಿ ನೀವು? ಸರ್ ನಾವು ಮೈಸೂರು ಪಾಕು, ಅಂಟಿನುಂಡೆ, ಧಾರವಾಡ ಪೇಡ, ಅವಲಕ್ಕಿ ಬೇಸನ್ ಲಡ್ಡು, ಪ್ಲೈನ್ ಬೇಸನ್ ಲಡ್ಡು, ಜಾಮೂನು, ಕ್ಯಾರೆಟ್ ಹಲ್ವಾ. ಈ ಸ್ನ್ಯಾಕ್ಸಲ್ಲಿ ತೊಗೊಂಡ್ರೆ ಮಂಡಕ್ಕಿ ಮತ್ತು ಗ್ರೌಂಡ್ ನಟ್ಸು, ಚೌಚೌ, ಬಾಂಬೆ ಚೂಡ ಎಲ್ಲ ಮಾಡ್ತೀವಿ. ಎಲ್ಲಿ ಕಲ್ತ್ರಿ ಇವನ್ನೆಲ್ಲ ನೀವು? ಸರ್ ಇಲ್ಲೇ ನಾವು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದು, ಮಾಸ್ಟರ್ ಇದ್ರು, ಅವ್ರ ಹತ್ರ ನಾವು ಕಲ್ತ್ಕೊಂಡ್ವಿ. ಹೌದಾ? ಇಲ್ಲಿ ಅಸಿಸ್ಟೆಂಟ್ ಆಗಿ ಬಂದು ಮಾಸ್ಟರ್ ಆಗಿದ್ದೀರಿ ಈಗ? ಹೌದು ಸರ್. ಏನು ಹೇಳ್ತೀರಿ ಸಾವ್ಕಾರ ಬಗ್ಗೆ? ಸಾವ್ಕಾರ ಬಗ್ಗೆ ಏನು ಹೇಳೋದು ಸರ್, ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಸಂಬಳ ಎಲ್ಲ ಕೊಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಎಷ್ಟು ಜನ ಮಕ್ಕಳು ನಿಮಗೆ? ಸರ್ ಇಬ್ಬರು ಹೆಣ್ಮಕ್ಳು. ಏನು ಓದ್ತಾ ಇದ್ದಾರೆ? ಸರ್ 9ನೇ ಕ್ಲಾಸ್, ಒಬ್ಳು 3ನೇ ಕ್ಲಾಸ್. ಆರಾಮಾಗಿದ್ದೀರಿ? ಆರಾಮ. ಖುಷಿ ಆಯ್ತು ನಿಮ್ಮ ಮೀಟಾಗಿ. ಹೌದು ಸರ್. ಜನಗಳಿಗೆ ಸಿಹಿ ಹಂಚ್ತಾ ಇದ್ದೀರಿ? ಹೌದು ಸರ್. ಸಿಹಿ ಖಾರ ಎರಡೂ ಹಂಚ್ತಾ ಇದೆ. ಎರಡೂ ಹಂಚ್ತಾ ಇದ್ದೀರಿ. ಭಾಳ ಫೇಮಸ್ ಅಂತೆ ನಿಮ್ಮ ಸ್ವೀಟ್ ಎಲ್ಲ? ಹೌದು ಸರ್. ಅಲ್ಲಿ ಇಟ್ಟಿದ್ರೆ ತೋರಿಸಿದ್ರಿ ಈಗ? ಹೌದು ಹೌದು, ಎಲ್ಲ ಕಡೆನೂ ಹೋಗುತ್ತೆ. ನಮ್ಮ ಕಾಮತ್ ಬ್ರಾಂಚ್ಗಳು ಸುಮಾರು ಬ್ರಾಂಚ್ಗಳಿದೆ ಎಲ್ಲ ಕಡೆ ಇಲ್ಲಿಂದ. ಓ, ಇಲ್ಲಿಂದನೇ ಹೋಗುತ್ತೆ? ಇಲ್ಲಿಂದನೇ ಹೋಗುತ್ತೆ. ಹೌದಾ? ತಮ್ಮ ಹೆಸರಮ್ಮ? ಸಣ್ಣಮ್ಮ. ಸಣ್ಣಮ್ಮ. ಯಾವ ಊರಮ್ಮ? ನಿರ್ಘಟ. ಹೌದಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ? ನಾವು 12 ವರ್ಷ ಆಯ್ತು ಸೇರಿ. 1 ವರ್ಷ ಬಿಟ್ಬಿಟ್ಟಿದ್ದೆ. 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಅಲ್ಲೇ ಮುಂದೆ ಇತ್ತು. ಓಕೆ, ಏನು ಹೇಳ್ತೀರಿ? ಎಲ್ಲ ಚೆನ್ನಾಗಿದೆ. ಓಕೆ, ಯಾವುದಕ್ಕೆ ತೊಂದರೆ ಏನಿಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ನೋಡ್ಕೊತಾರೆ. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರು. ಇರ್ಲಿ, ಕೆಲಸ ಮಾಡೋಕೆ ಬಂದಿರೋದು ಅಲ್ವಾ? ನಮ್ದು ಇದು ಫೇಮಸ್ ಹೋಟ್ಲು. ಎಲ್ಲಾದ್ರೂ ಹೋದ್ರೆ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀವಿ ಊಟಕ್ಕೆ. ತುಂಬ ಚೆನ್ನಾಗಿ ಮಾಡ್ತಾರೆ ಐಟಮ್ಸ್ ಎಲ್ಲ. ಜೋಳದ ರೊಟ್ಟಿ ಆಗಲಿ, ಜೋಳದ ರೊಟ್ಟಿ ಊಟ ಅಂದರೆ ತುಂಬ ಇಷ್ಟ ನಮಗೆ. ಮಸಾಲೆ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಊಟ. ಮತ್ತು ಇಲ್ಲಿ ವಾತಾವರಣ ಏನು ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ, ಕೂಲಾಗಿ ತಂಪಾಗಿದೆ. ಚೆನ್ನಾಗಿ ಕುತ್ಕೊಂಡು ಊಟ ಮಾಡ್ಬೋದು, ಆರಾಮಾಗಿ ರಿಲ್ಯಾಕ್ಸ್ ತಗೋಬೋದು. ಮಕ್ಕಳಿಗೆ ಆಟ ಆಡೋಕ್ಕೆ ಪಕ್ಕದಲ್ಲೇ ತೋರಿಸ್ಬೋದು ಗಿಡ ಮರಗಳನ್ನ. ಚೆನ್ನಾಗಿದೆ. ಓಕೆ, ಒಂಥರ ಈ ಹೋಟ್ಲಿಗೆ ಪಿಕ್ನಿಕ್ಕಿಗೆ ಬಂದಂಗೆ ಇರುತ್ತೆ ಅಂತೀರಿ? ಎಸ್ ಸರ್. ಓಕೆ. ಇಷ್ಟು ಬೇಗ ಆಯ್ತು ಬಂದ್ರ? ತಮ್ಮ ಹೆಸರು? ಅನ್ನಪೂರ್ಣ. ಯಾವ ಊರು ನಿಮ್ದು? ನಮ್ಮ ಚನ್ನಪಟ್ಟಣ. ಚನ್ನಪಟ್ಟಣ. ಏನು ಓದಿದಿರಿ? ನಾವು ಸೆಕೆಂಡ್ PUC. ಸೆಕೆಂಡ್ PU. ಇಲ್ಲಿ ಕೆಲಸ ಮಾಡಕ್ಕೆ ಎಷ್ಟು ವರ್ಷ? ನಂದು 9 ಇಯರ್ಸ್ ಆಯ್ತು. 9 ಇಯರ್ಸ್ ಆಯಿತು. ಹೇಳಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ನನಗೆ ಇಲ್ಲಿ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ, ಮತ್ತು ಇಲ್ಲಿ ಬಂದು 9 ಇಯರ್ಸ್ ಆಯಿತು. ನಂಗೆ ತುಂಬ ಖುಷಿ ಅನಿಸ್ತೈತೆ ಇಲ್ಲಿ ಕೆಲಸ ಮಾಡಲಿಕ್ಕೆ. ಬಟ್ ನಾನು ಫಸ್ಟ್ ಬಂದಾಗ ನಾನು ಕ್ಯಾಶ್ ಮಾಡ್ತಾ ಇರಲಿಲ್ಲ, ಬೇರೆ ವರ್ಕ್ ಮಾಡ್ತಿದ್ದೆ. ಆಮೇಲೆ ನಂಗೆ ಕ್ಯಾಶಿಯರ್ ಕೊಟ್ಟರು, ನಾನು ಕ್ಯಾಶ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ 9 ಇಯರ್ಸಿಂದ. ಎಲ್ಲರನ್ನೂ ಕೇಳ್ತಾ ಇದ್ದೀನಿ, ಕೆಳ ಹಂತದಿಂದ ಯಾರ್ಯಾರು ಬಂದಿದ್ದಾರೋ ಎಲ್ಲ ಒಳ್ಳೊಳ್ಳೆ ಕೆಲಸ ಕೊಟ್ಟಿದ್ದಾರಲ್ಲ ಇಲ್ಲಿ? ಹಾಂ ಸರ್, ತುಂಬ ಅಲ್ವಾ? ಜನ ಎಲ್ಲರಿಗೂ ಒಳ್ಳೆ ಕೆಲಸನೇ ಕೊಟ್ಟಿದ್ದಾರೆ. ಹಾಂ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ. ತುಂಬ ಖುಷಿ ಅನ್ಸಾಯ್ತು ಅಂದರೆ. ಬಟ್ ಇಲ್ಲಿ ಎಲ್ಲರಿಗೂ ಎಂಥ ಇದ್ದವ್ರಿಗೂ ಕೆಲಸ ಕೊಡ್ತಾ ಇದ್ದಾರೆ ಸಾವುಕಾರರು. ಆ ಅನ್ನ ಅವ್ರಿಗೆ ಅಷ್ಟು ಜನಕ್ಕೆ ಅನ್ನ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಖುಷಿ ಅನಿಸುತ್ತೆ ಸರ್. ಅದ್ಭುತ ಮಾತು ಹೇಳಿದ್ರಿ. ಏನು ಕಲಿಯೋ ಗುಣ, ಏನು ಕಲ್ತ್ರಿ ನೀವು? ನಮಗೂ ಒಂದು ಏನೋ ಕಲಿಬೇಕಲ್ಲ ಯಾರು? ತುಂಬ ಎಕ್ಸ್ಪೀರಿಯನ್ಸ್ ಅನಿಸ್ತು ನನಗೆ ಇಲ್ಲಿ ಕೆಲಸ. ಬೇರೆ ಕಡೆ ಕೆಲಸಕ್ಕೆ ಹೋದ್ರೂ ನಮಗೆ ಧೈರ್ಯ ಇರುತ್ತೆ. ಇಲ್ಲಿ ಕೆಲಸ ಮಾಡಿದ್ರು ತುಂಬ ಬೇರೆ ಕಡೆ ಹೋದರೂ ಅಷ್ಟೇ ಥರ ಕೆಲಸ ಮಾಡ್ತಾರೆ, ಆ ಥರ ಅನಿಸುತ್ತೆ ಇಲ್ಲಿ. ಓಕೆ, ಎಲ್ಲ ಕಲಿಬೋದು. ಇಲ್ಲಿ ಕಲ್ತವ್ರು ಬೇರೆ ಕಡೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಇರ್ತದೆ ಎಲ್ಲ. ಹಾಂ. ಆಮೇಲೆ ಇಲ್ಲಿ ಎಷ್ಟು ಕಲಿತೀರಿ ಅಷ್ಟಕ್ಕೆ ಮೇಲಕ್ಕೆ ಹೋಗ್ತೀರಿ? ಹಾಂ, ಓಕೆ ಸರ್.
ಇಲ್ಲಿ ಕಸ ಗುಡ್ಸಕ್ ಬಂದು ಕೆಲಸ ಮಾಡಿದವ್ರಿಗೆ ಹಾ. ಮುಂದೆ ಜೀವನ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಆ ಥರ ಇರ್ತದೆ ಇದು ಅನುಭವ ತಮ್ಮತ್ತೆ. ಓಕೆ, ಹಂಗಾರೆ ಹೋಟೆಲ್ನ ಎಲ್ಲ ಮಗ್ಗಲುಗಳನ್ನ ತಿಳ್ಕೊಂಡಿದ್ದೀರಿ ನೀವು, ಹೇಗೆ ನಡೆಯುತ್ತೆ ಒಂದು ಹೋಟೆಲ್ ಅಂತ. ಓಕೆ, ಮುಂದಿನ ಕನಸು ಏನಮ್ಮ ನಿಮ್ದು? ಮುಂದಿನ ಏನಿಲ್ಲ ಸರ್, ನಮಗೆ ಇಲ್ಲಿ ಮಾಡೋ ತನಕ ಮಾಡೋದು, ಆಮೇಲೆ ನಮ್ಮ ಮನೆಗೆ ಹೋಗೋದು. ಸೂಪರ್. ಬಟ್ ನಮ್ಗೆ ಇಲ್ಲಿ ನಮ್ಗೆ ಇಷ್ಟ ಆಗಿದೆ, ತುಂಬ ಕೆಲಸ ಮಾಡಿ ತುಂಬ ಖುಷಿ ಅನಿಸಿದೆ, ಓಕೆ, ಹಾಗಾಗಿ ಥ್ಯಾಂಕ್ ಯು, ಖುಷಿ ಆಯ್ತು, ಥ್ಯಾಂಕ್ ಯು. ಹೇಳಿ ಸರ್, ಒಂದೇನು ಅಂತಂದ್ರೆ ಈಗ ಫ್ಲೈಓವರ್ ಆದ್ಮೇಲೆ ಏನಾದರೂ ಚೇಂಜ್ ಆಯ್ತಾ ಅಥವಾ ಮೊದಲಿನಿಂದ ಹಾಗೆ ಇದೆಯಾ? ಫ್ಲೈಓವರ್ ಆದಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಸಮಸ್ಯೆ ಆಯಿತು. ಹಾಂ, ಆಮೇಲೆ ಪುನಃ ಇಲ್ಲಿ ಉತ್ತರ ಕರ್ನಾಟಕ ಊಟ ಈ ರೋಡಲ್ಲಿ ಎಲ್ಲೂ ಇಲ್ಲಿ ಇಲ್ಲದ ಕಾರಣದಿಂದ ಇಲ್ಲಿ ಮತ್ತೆ ಎಲ್ಲ ಕಸ್ಟಮರು ಇಲ್ಲೇ ಹುಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಲ್ಲೆಲ್ಲ ಸ್ಪೆಷಲ್ ಹೋಳಿಗೆ ಊಟ ಇರುತ್ತೆ, ಬೆಳಿಗ್ಗೆ ತಿಂಡಿ, ಮೂಡೆ ಇಡ್ಲಿ ಆ ಥರ ಎಲ್ಲ ಸ್ಪೆಷಲ್ ಇರುತ್ತೆ. ಈ ರೋಡಲ್ಲಿ ಯಾವುದೇ ಹೋಟ್ಲುಗಳಲ್ಲಿ ಆ ಥರದ ಸ್ಪೆಷಲ್ಗಳು ಇರಲ್ಲ. ಹಾಗಾಗಿ ಎಲ್ಲ ಇಲ್ಲೇ ಹುಡ್ಕೊಂಡು ಪುನಃ ಇಲ್ಲೇ ಬರ್ತಾ ಇದ್ದಾರೆ. ಮತ್ತೀಗ ಪಿಕಪ್ ಆಗ್ತಾ ಇದೆ. ಸರ್, ಈಗ ಮೈಸೂರು ಬರೋರು ಇಲ್ಲಿಗೆ ಬರ್ಬೇಕಾದ್ರೆ ಎಲ್ಲಿಗೆ ಇಳಿಬೇಕು, ಅಥವಾ ಬೆಂಗಳೂರಿಗೆ ಬರೋರು ಇಲ್ಲಿಗೆ ಬರ್ಬೇಕಾದ್ರೆ ಎಲ್ಲಿ ಇಳಿಬೇಕು ಸರ್? ಮೈಸೂರಿಂದ ಬರ್ಬೇಕಾದ್ರೆ ಇಲ್ಲಿ ಚನ್ನಪಟ್ಟಣ ಹತ್ರ ಒಂದು ಫ್ಲೈಓವರ್ ಇದೆ. ಓಕೆ, ಅಲ್ಲಿಂದ ಅಂಡರ್ ಪಾಸಲ್ಲಿ ಇಲ್ಲಿ ಬಂದರೆ ಡೈರೆಕ್ಟ್ ಓಲ್ಡ್ ಮೈಸೂರು ರೋಡು, ಓಲ್ಡ್ ಮೈಸೂರು ಬೆಂಗಳೂರು ಟು ರೋಡ್ ಇದೆ. ಅದೇ ರೋಡಲ್ಲಿ ಬಂದು ಇಲ್ಲಿ ಬಂದರೆ ಜಾಯ್ನ್ ಆಗ್ಬೋದು ಇಲ್ಲಿ. ಮತ್ತು ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಬಿಟ್ಟು ಮುಂಚೆ ರಾಮನಗರದ ಹಿಂದೆ ಅಲ್ಲೇ ಕಟಿಂಗ್ ಇದೆ, ಎಂಟ್ರೆನ್ಸ್ ಎಲ್ಲ ಆರೋ ಮಾರ್ಕ್ ಎಲ್ಲ ಹಾಕಿದ್ದಾರೆ, ನಮ್ಮದು ಬೋರ್ಡ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಎಲ್ಲ ಹಾಕಿದ್ದೀವಿ. ಅಲ್ಲಿ ಯೂಟರ್ನ್ ಮಾಡ್ಕೊಂಡ್ಬಂದರೆ ಓಲ್ಡ್ ಮೈಸೂರು ರೋಡು ಅಂತ ಅಂದರೆ ಆರಾಮಾಗಿ ಎಲ್ಲ ಇಲ್ಲೇ ಬಂದು ಜಾಯ್ನ್ ಆಗ್ತಾರೆ. ನಿಮ್ಗೆ ಹಂಗೂ ಇದೆ ಅಂದರೆ ಜನಪದ ಲೋಕ ಒಂದು ನೇಮ್ ಇದೆ, ಅದು ಅವತ್ತಿಂದನೂ ಕಾಮತ್ ಲೋಕ ರುಚಿ ಜನಪದ ಲೋಕ ಎರಡನ್ನೂ ಹೇಳಿದರೆ ಯಾರು ಬೇಕು ಇಲ್ಲಿ ಅಡ್ರೆಸ್ ಈಗ ಹೇಳ್ತಾರೆ. ಬೆಳಿಗ್ಗೆ ಇಲ್ಲಿ ಟಿಫನ್ ಏನೇನು ಸಿಗುತ್ತೆ ಸರ್? ಬೆಳಿಗ್ಗೆ ನಿಮಗೆ ಮೂಡೆ ಇಡ್ಲಿ ಸಿಗುತ್ತೆ, ಇಡ್ಲಿ ವಡ ಇರುತ್ತೆ, ಅದು ಸ್ಪೆಷಲ್ ಮೂಡೆ ಇಡ್ಲಿ ವಡ ಸ್ಪೆಷಲ್ ಇರುತ್ತೆ ಇಲ್ಲಿ. ವಿಶೇಷ ಮೂಡೆ ಇಡ್ಲಿ ಅದೇ ಎಲೆ ತಾಳೆ ಎಲೆಯಲ್ಲಿ ಮಾಡಿರ್ತಾರೆ ಅದನ್ನ. ಅದು ಬಿಟ್ಟರೆ ಇನ್ನು ಚೋಚಬಾತ್ ಇರುತ್ತೆ, ಖಾರ ಬಾತ್, ಕೇಸರಿ ಬಾತು, ದೋಸೆ ವೆರೈಟಿಗಳು ಇರುತ್ತೆ. ದೋಸೆ ವೆರೈಟಿ ಅಂದರೆ ನಮಗೆ ನೀರು ದೋಸೆ ಇರ್ತದೆ ಸ್ಪೆಷಲ್ಲು, ರಾಗಿ ದೋಸೆ ಇದೆ, ಪೇಪರ್ ದೋಸೆ, ಬಟರ್ ಮಸಾಲೆ ದೋಸೆ, ಈ ಥರ ಎಲ್ಲ ಪೇಪರ್ ಮಸಾಲೆ, ಮತ್ತು ಬಾಸುಂದಿ ಪೂರಿ, ಈಗ ಸೀಸನಲ್ಲಿ ಆಮ್ರಸ್ ಪೂರಿ ಎಲ್ಲ ಮಾಡ್ತಾ ಇದೀವಿ. ಮ್ಯಾಂಗೋ ಇರುತ್ತೆ, ಅದೆಲ್ಲ ಸ್ಪೆಷಲ್ ಇರುತ್ತೆ. ಬೆಳಿಗ್ಗೆ ಸೀಸನ್ಗೆ ಏನೇನು ಇರುತ್ತೆ ಆ ಹಣ್ಣಿಂದ ವಿಶೇಷವಾಗಿ ಮಾಡ್ತೀವಿ ಇಲ್ಲಿ. ಡಿನ್ನರ್ ಸರ್? ನೈಟ್ ಡಿನ್ನರ್ಗೆ ಮಾಮೂಲಿ ಜೋಳ ರೊಟ್ಟಿ ಸ್ಪೆಷಲ್ ಊಟ ಇರುತ್ತೆ, ಹೋಳಿಗೆ ಊಟ. ಮಧ್ಯಾಹ್ನ ಲಂಚ್ ಮತ್ತು ಡಿನ್ನರಲ್ಲಿ ಎರಡರಲ್ಲೂ ಇರುತ್ತೆ. ಅದರಲ್ಲಿ ಮಾಮೂಲಿ 3 ಥರ ಪಲ್ಯ, ಬ್ರಿಂಜಾಲ್ ಕರಿ ರೆಗ್ಯುಲರ್ ಆಗಿರ್ತದೆ. ಇನ್ನು ಸೊಪ್ಪಿನ ಪಲ್ಯ ಡೈಲಿ ಒಂದೊಂದು ಥರ ಸೊಪ್ಪಿನ ಪಲ್ಯ ಮಾಡ್ತಾರೆ. ಒಂದು ಹರಿವೆ ಸೊಪ್ಪಿನ ಮಾಡ್ತಾರೆ, ಒಂದು ದಿವಸ ದಂಟೆ ಸೊಪ್ಪಿನ ಮಾಡ್ತಾರೆ, ಅದೆಲ್ಲ ಚೇಂಜ್ ಇರ್ತದೆ. ಎಣ್ಣೆಗಾಯಿ ರೆಗ್ಯುಲರ್ ಆಗಿರ್ತದೆ, ಅಂದರೆ ಅದು ಮೈನ್ ಕಾಂಬಿನೇಷನ್ ಜೋಳದ ರೊಟ್ಟಿಗೆ. ಈ ಥರ ಇರುತ್ತೆ. ಅಂದಾಗ ಒಂದು ಎಷ್ಟು ಜನ ಬಂದು ಹೋಗ್ಬೋದು ಸರ್? ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಹಾಲಿಡೇಲಿ ಒಂಥರ ಇರುತ್ತೆ, ವೀಕ್ ಡೇಸಲ್ಲಿ ಒಂಥರ ಇರುತ್ತೆ, ಸ್ಯಾಟರ್ಡೆ ಸಂಡೇಲಿ ಒಂಥರ ಇರುತ್ತೆ. ಓಕೆ, ಇದಕ್ಕಿಂದಂಗೆ ಬರ್ತಾ ಇರ್ತಾರೆ. ಬಟ್ ಮುಂಚೆ ಥರನೇ ಆಗ್ತಾ ಇದೆ ಈಗ ಸ್ವಲ್ಪ. ಈಗ ಈ ಲೇಬರ್ಗೆ ಏನು ಇಲ್ಲೇ ಇರೋದಕ್ಕೆ ಅಥವಾ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸ್ಟಾಫ್ ರೂಮ್ ದೂರ ಬಂದು ಇರೋರಿಗೆ ಕೆಲಸಗಾರರಿಗೆ ಇಲ್ಲೇ ರೂಮ್ ಮಾಡಿಕೊಟ್ಟಿದ್ದಾರೆ ನಮ್ಮ MD ಅವರು. ಮತ್ತು ಕೆಲವರು ಇಲ್ಲಿ ಲೋಕಲ್ ಅವರು ಮನೆಯಿಂದ ಬರ್ತಾರೆ. ಈಗ ವಿಡಿಯೋ ನೋಡ್ತಿರೋರು ಯಾರಿಗಾದ್ರೂ ಕೆಲಸ ಬೇಕಂದ್ರೆ ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ? ಅವೈಲೇಬಲ್ ಇದೆ. ಏನು ಅವರು ಕಿಚನ್ ಕೆಲಸ ಏನೋ ಇದ್ದವರು ಟ್ರೈನಿಂಗ್ ಇಲ್ಲ ಅಂದ್ರು ಇಲ್ಲಿ ಸ್ವಲ್ಪ ನಾವು ಟ್ರೈನ್ ಮಾಡ್ತೀವಿ. ಒಂದು ವೇಟ್ರ್ ಕೆಲಸ, ಸಪ್ಲೈ ಕೆಲಸ ಮಾಡೋರು ಇದ್ರಬಹುದು. ಮತ್ತು ಎಲ್ಲ ಪ್ರತಿಯೊಂದು ಕೆಲಸಕ್ಕೆ ಯಾವುದೇ ಕೆಲಸಕ್ಕೆ ಬೇಕಾದ್ರೂ ಬಂದರೆ ನಾವು ತೊಗೋತೀವಿ ಅಂತ ತೊಂದರೆ ಇಲ್ಲ. ಅವ್ರಿಗೆ ಕೆಲಸ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಇಲ್ಲೇ ಟ್ರೈನ್ ಮಾಡ್ತೀವಿ ನಾವು. ಅವ್ರಿಗೆ ಅಲ್ಲಿ ಬಂದರೆ ಒಂದಿಷ್ಟು ಜನಕ್ಕೆ ಇಲ್ಲಿ ಇರೋದಕ್ಕೆ ವ್ಯವಸ್ಥೆಗೆ ಉಳ್ಕೊಳ್ಳಿಕ್ಕೆ ಎಲ್ಲ ಊಟ ತಿಂಡಿ ವಸತಿ ಎಲ್ಲ ವ್ಯವಸ್ಥೆ ಇರುತ್ತೆ. ಎಲ್ಲ ಕೊಟ್ಟು ಅವ್ರಿಗೆ ಏನೋ ಒಂದು ಸ್ಕೇಲ್ ಸಂಬಳ ಅಂತ ಇಷ್ಟು ಅಂತ MD ಅವರು ಫಿಕ್ಸ್ ಮಾಡಿರ್ತಾರೆ. ಅದನ್ನು ಅವ್ರು ಏನು ಹೇಳಿರ್ತಾರೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಇದು ESI PF ಏನಾದರೂ ಕಟ್ಟಾಗುತ್ತೆ? PF ಎಲ್ಲ ಇದೆ. ಅಂದರೆ ರೆಗ್ಯುಲರ್ ಆಗಿ ಕೆಲಸ ಮಾಡೋರಿಗೆ ಎಲ್ಲರಿಗೂ PF ESI ಫೆಸಿಲಿಟಿ ಇರುತ್ತೆ. ಊಟ ತಿಂಡಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಸರ್? ನಾವು 28 ವರ್ಷ ಆಯಿತು. 28 ವರ್ಷದಿಂದ ನಾನು ಇಲ್ಲಿ ಕ್ಲೀನರ್ ಕೆಲಸದಿಂದನೇ ನಾವು ಬಂದಿರೋದು. 96ನಲ್ಲಿ ನಾವು ಕ್ಲೀನಿಂಗ್ ಕೆಲಸನೇ ನಾವು ಕೆಲಸಕ್ಕೆ ಸೇರ್ಕೊಂಡಿದ್ದು. ಅವತ್ತಿಂದ ಇವತ್ತಿವರೆಗೂ ನಮ್ಮ ಸಾಹುಕಾರು ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಅವರ ಒಂದು ಕಾರಣ. ಅದ್ಭುತ ಅಲ್ಲ ಸರ್ ನಿಮ್ಮ ಜರ್ನಿ? 28 ಇಯರ್ಸ್ ಆಯಿತು. ಮೂಲ ಯಾವ ನಿಮ್ಮದು? ನಮ್ಮದು ಹಾಸನ ಹತ್ರ ಅಲ್ಲಿ ಒಂದು ಹಳ್ಳಿ ಚಂದ್ರಾಯಪಟ್ಟಣ ಇದೆ, ಇರಿಸೇವೆ ಅಂತ ಅಲ್ಲಿ ಪಕ್ಕ ಹಳ್ಳಿ ಇದೆ. ಹಳ್ಳಿಯಿಂದ ಬಂದವರು. ಹೆಂಗೆ ನೀವು ಅವಾಗಿಂದ 28 ವರ್ಷ? ನಿಮ್ಗೆ ಏಜ್ ಎಷ್ಟು ಸರ್ ಈಗ? ಈಗ ನನಗೆ 43, 40. ಹೆಚ್ಚು ಕಡಿಮೆ ಆ ವಯಸ್ಸಿಗೆ ಇಲ್ಲಿ ಸೇರ್ಬಿಟ್ಟಿದ್ದೀರಿ? SLC ಮುಗಿದ ತಕ್ಷಣನೇ ನಾವು ಬಂದ್ಬಿಟ್ಟು. ಹೌದಾ? ಮನೇಲಿ ತೊಂದರೆ ಇರ್ತದಲ್ಲ, ತೊಂದರೆ ಇದ್ದಾಗ ಬರಲೇಬೇಕು. ಓಕೆ, ಹಾಗಾಗಿ ಬಹಳ ಖುಷಿ ಆಗೋದು ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರಲ್ಲ, ಅಂದ್ರೆ ಇದ್ರ ಮಧ್ಯೆ ನೀವು ನಂಬಿಕೆ ಉಳಿಸ್ಕೊಂಡಿದ್ದೀರಿ ನೋಡಿ ಸರ್. ಹೌದು ಅಲ್ವಾ? ಅಂದ್ರೆ ಆ ಥರ ನಮ್ಮ ಸಾಹುಕಾರರು ಸಪೋರ್ಟ್ ಮಾಡಿದ್ದಾರೆ ನಮಗೆ ಎಲ್ಲ ರೀತಿನೂ. ಓಕೆ,
ಎಲ್ಲ ಪ್ರತಿಯೊಂದು ರೀತಿಯೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಇಷ್ಟು ವರ್ಷ ಉಳ್ಕೊಳ್ಳಿಕ್ಕೆ ಒಂದು ಕಾರಣ ಆಯ್ತು ಅಷ್ಟೇ. ಅದ್ಭುತ ಸರ್, ಖುಷಿ ಆಯ್ತಾ ನಿಮ್ಮ ಮಾತಾಡ್ಸಿ. Thank you sir, thank you. ಬಹಳ ಒಳ್ಳೆ ಕಥೆ ನಿಮ್ದು. Okay. ನಮ್ಮ ಬದುಕಿನ ಬುತ್ತಿಗೆ ಇಲ್ಲಿವರೆಗೆ ನೀವು ಹೌದು ಸರ್. ಸಹಕರಿಸಿದ್ದಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.